ಪ್ರಿಯರಾದ ದೈವಜನರೇ, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರೇನು? ಎಕ್ಸ್ಟರ್ನಲಾಗಿ ಮಾಡುವಂತಹ ಕೃತ್ಯಗಳು, ಈ ಮಾಟ ಮಂತ್ರ, ಕ್ಷುದ್ರ ಶಕ್ತಿಗಳು ಅಥವಾ ಬೊಂಬೆ ಮಾಟ ಮಾಡುವಂತಹದ್ದು ಒಬ್ಬ ವ್ಯಕ್ತಿಯನ್ನು ಹಿಂಸೆ ಮಾಡಲಿಕ್ಕೆ, ಇದೆಲ್ಲವೂ ಸಹ ಇದೆಯಾ ಅಂತ ಹೇಳಿ ಮಾತಾಡ್ಕೊಂಡ್ವಿ. ಮಾಟ ಮಂತ್ರ, ಕ್ಷುದ್ರ ಶಕ್ತಿಗಳು ಅನ್ನುವಂತಹ ಸಂದೇಶದ 2ನೇ ಭಾಗವನ್ನು ಇವತ್ತು ನೋಡ್ತಿದ್ವಿ. ಈ ಮಾಟ ಮಂತ್ರ ಅನ್ನುವಂತಹ ಉಪಭಾಗ ಏನಿತ್ತು, ಈ ಮೂಢನಂಬಿಕೆಗಳು ಅನ್ನುವಂಥ ಅಂಶದಲ್ಲಿ, ಅದರಲ್ಲಿ ಉಪಭಾಗದಲ್ಲಿ 2ನೇ ಭಾಗವನ್ನು ನೋಡ್ತಿದ್ವಿ. ಓಕೆ, ಹಾಗಾದರೆ ಇವತ್ತೂ ಸಹ ನಾವು ಮಾಟ ಮಂತ್ರದ ಬಗ್ಗೆನೇ ಕಳೆದ ವಾರ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕಾಗದೇ ಇರುವಂತಹ ಕಾರಣದಿಂದ ಇವತ್ತು ಅದನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ನೋಡಿ ಮುಗಿಸ್ಕೊಳ್ಳೋಣ. ಓಕೆ, ಇಷ್ಟಕ್ಕೂ ಕಳೆದ ವಾರ ಏನೇನೆಲ್ಲ ನೋಡಿದ್ವಿ ನಾವು ಮಾಟ ಮಂತ್ರದ ಬಗ್ಗೆ ನೋಡಬೇಕಾದ್ರೆ? ಅದು ಸುಳ್ಳು, ಸತ್ಯವೇದದ ಪ್ರಕಾರವೂ ಸಹ ಮಾಟ ಮಂತ್ರ ಅನ್ನುವಂತಹದ್ದು ಸುಳ್ಳು ಅಂತ ಹೇಳ್ಕೊಳ್ಲಿಕ್ಕೆ ಸಾಕಷ್ಟು ವಚನಗಳನ್ನು ಓದಿದ್ವಲ್ವಾ? ನಾವು ಓದಂತಹ 2 ಕೀ ರೆಫರೆನ್ಸ್ಗಳು ಯಾವುದು ಕಳೆದ ವಾರ? ಒಂದು ಯೆಶಾಯನ ಗ್ರಂಥದಲ್ಲಿರುವಂತಹದ್ದು, ಇನ್ನೊಂದು ಅಪೊಸ್ತಲರ ಕೃತ್ಯಗಳಲ್ಲಿರುವಂತಹದ್ದು. ಯೆಶಾಯನ ಗ್ರಂಥದಲ್ಲಿ ದೇವರು ಡೈರೆಕ್ಟಾಗಿ ಮಾಡಿದಂತಹ ಓಪನ್ ಚಾಲೆಂಜ್ ಮಂತ್ರವಾದಿಗಳಿಗೆ ಏನು ಅಂತ ನಿಮಗೆ ಗೊತ್ತು. ಏನೇನು ಹೇಳಿದ್ರು ದೇವರು? ನೀನು ಚಿಕ್ಕ ವಯಸ್ಸಿನಿಂದ ಕಲ್ತಿರುವಂತಹ, ನೀನು ಬಾಲಾರಭ್ಯ ಅಭ್ಯಾಸ ಮಾಡಿರುವಂತಹ ವಿದ್ಯೆಯನ್ನು ನೀನು ಉಪಯೋಗಿಸು, ನಾನು ನಿನ್ನ ಮೇಲೆ ಬರುವಂತಹ ಕೇಡನ್ನು ತಪ್ಪಿಸ್ಲಿಕ್ಕಾಗತ್ತಾ ನೋಡು ಅಂತ ಹೇಳ್ತಾರೆ. ಅಲ್ಲಿ ಸಾಕಷ್ಟು ಮಾಟಗಾರರು ಮತ್ತು ಸಾಕಷ್ಟು ಪದಗಳು ನಮಗೆ ಕಾಣಿಸುತ್ತೆ. ಅವರೆಲ್ಲರೂ ಸಹ ಈ ಕತ್ತಲೆಗೆ ಸಂಬಂಧಪಟ್ಟಿರುವಂತಹ ಜನರನ್ನು ಮೋಸ ಮಾಡುವಂತಹ ಜನರೇ. ಆ ಯೆಶಾಯನ ಗ್ರಂಥದಲ್ಲಿ ಓದಂತಹ ಮಾತು ನಾವು, ನೀನು ಯಾರನ್ನು ಬೇಕಾದರೂ ಆಶ್ರಯಿಸು, ನಾನು ನಿನ್ನ ಮೇಲೆ ತರುವಂತಹ ಕೇಡನ್ನು ತಪ್ಪಿಸಿ ನೋಡು ಅಂತಾರೆ ದೇವರು. ಅಂದರೆ ಆ ವಚನವನ್ನು, ಆ ಅಧ್ಯಾಯದಲ್ಲಿರುವಂತಹ ಭಾಗವನ್ನು ಓದಿದಾಗ ಮಾಟ ಮಂತ್ರದವರಿಗೆ ಕೇಡನ್ನು ಭರಿಸುವಂತಹದನ್ನು ಬಿಡಿ, ತಪ್ಪಿಸುವಂತಹದ್ದು ಸಹ ಆಗೋದಿಲ್ಲ. ಇದು ದೇವರು ಹೇಳಿರುವಂತಹ ಸತ್ಯ. ಇದು ನಮ್ಮ ಮೊದಲನೇ ರೆಫರೆನ್ಸಲ್ಲಿ ನೋಡ್ಕೊಂಡಂತಹದ್ದು ಕಳೆದ ವಾರ, ಕೀ ರೆಫರೆನ್ಸ್. ಸೆಕೆಂಡ್ ರೆಫರೆನ್ಸ್ ಯಾವುದು? ಅಪೊಸ್ತಲರ ಕೃತ್ಯಗಳಲ್ಲಿರುವಂತಹ ಮಾತು. ದೆವ್ವ ಹಿಡಿದಿರುವಂತಹ ಒಬ್ಬ ವ್ಯಕ್ತಿ ಮೊದಲನೇ ಶತಮಾನದಲ್ಲಿ ದೆವ್ವ ಹಿಡಿತಿತ್ತು. ಅದು ಏನಕ್ಕೆ ಹಿಡಿತಿತ್ತು ಅಂತ ಈಗಾಗಲೇ ಮಾತಾಡ್ಕೊಂಡಿದ್ದೀವಿ ನಾವು. ಓಕೆ, ಮೊದಲನೇ ಶತಮಾನದಲ್ಲಿ ದೆವ್ವ ಹಿಡಿದಿರುವಂತಹ ಒಬ್ಬ ವ್ಯಕ್ತಿ ಯಾರಾದರೂ ಬೈ ಚಾನ್ಸ್ 3 ಭಾಗಗಳಲ್ಲಿ ಯಾವುದನ್ನಾದರೂ ಮಿಸ್ ಮಾಡಿದರೆ, ಲೈವಲ್ಲಿ ನೋಡ್ತಿರುವಂತಹ ಜನರು ಸಹ ಇವಾಗ ನಾವೇನು ಮಾತಾಡ್ಕೊಳ್ತಿದ್ದೀವಿ ನಿಜವಾಗ್ಲೂ ಏನೂ ಅರ್ಥ ಆಗೋದಿಲ್ಲ. ಅದಕ್ಕೆ ಆ ಹಿಂದಿನ ಭಾಗಗಳು ದಯವಿಟ್ಟು ನೋಡಿ. ಓಕೆ, ಈಗ ಮೊದಲನೇ ಶತಮಾನದಲ್ಲಿ ದೆವ್ವ ಹಿಡಿದಂತಹ ಒಬ್ಬ ಮನುಷ್ಯನಿಗೆ ಬೇರೆಯವರು, ಅಪೊಸ್ತಲರಲ್ಲದೆ, ಯೇಸುಕ್ರಿಸ್ತರಲ್ಲದೆ, ಶಿಷ್ಯಂದಿರಲ್ಲದೆ ಬೇರೆಯವರು ಬಂದು ನೀನು ಹೋಗು ಅಂತ, ಯೇಸುಕ್ರಿಸ್ತರ ನಾಮದಲ್ಲಿ ಹೋಗು ಅಂತ ಹೇಳಿದ್ರೆ ಆ ದೆವ್ವ ಏನು ಮಾಡ್ತಂತೆ? ಅವ್ರ ಮೇಲೆ ಬಿದ್ದು ಸಾಕಷ್ಟು ಕಾಟ ಕೊಟ್ಟು ಮನೆ ಕಳಿಸ್ತಂತೆ. ಹೌದಲ್ವಾ? ಅದನ್ನೇ ನಾವು ಓದ್ಕೊಂಡಂತಹದ್ದು. ಆ ಸನ್ನಿವೇಶದಲ್ಲಿ ಏನು ನೋಡಿದ್ವಿ ನಾವು? ಆ ಸಿಚುವೇಷನಲ್ಲಿ ಮತ್ತೆ ಪಾಪ್ಯುಲರ್ ಆಗ್ಲಿಕ್ಕೆ ಶುರು ಆಗುತ್ತೆ. ಏನು ಪಾಪ್ಯುಲರ್ ಆಯಿತು? ಆ ಸಿಟಿಯಲ್ಲೆಲ್ಲ ಯೇಸುಕ್ರಿಸ್ತರ ಹೆಸರು ಪಾಪ್ಯುಲರ್ ಆಯಿತು. ಹಾಗಾದರೆ ನಿಜವಾದ ದೆವ್ವಗಳು ಯೇಸುಕ್ರಿಸ್ತರು ಅಂತ ಹೇಳಿದ್ರೆ ನಡುಗುತ್ತವೆ. ಅದು ಗೊತ್ತಾಯಿತು ಮೊದಲನೇ ಶತಮಾನದಲ್ಲಿದ್ದಂತಹ ಜನರಿಗೆ. ಇದನ್ನು ಕೇಳಿದಂತಹ ಸುತ್ತಮುತ್ತ ಇದ್ದಂತಹ ಮಾಂತ್ರಿಕರು, ಮಾಟಗಾರರೆಲ್ಲ ಏನು ಮಾಡಿದ್ರಂತೆ? ಈ ಶಕ್ತಿ ನಮ್ಮ ಹತ್ರ ಇರುವಂತಹ ಈ ಮಂತ್ರದ ಶಕ್ತಿ ಏನೂ ಇಲ್ಲ, ನಾವು ಚಿಕ್ಕ ವಯಸ್ಸಿಂದ ಕಲ್ತಿರುವಂತಹದ್ದೆಲ್ಲ ವೇಸ್ಟು ಅನ್ನುವಂಥ ಒಪಿನಿಯನ್ ಇಟ್ಕೊಂಡು ಏನು ಮಾಡಿದ್ರು? ತಮ್ಮ ಪುಸ್ತಕಗಳನ್ನು ತೊಗೊಂಡು ಬಂದು ಸುಟ್ಟು ಹಾಕಿದ್ರು ಪಬ್ಲಿಕ್ಕಲ್ಲಿ. ಹೌದಲ್ವಾ? ಅವ್ರಿಗೇನಾದರೂ ಅನಿಸಿದ್ರೆ ಅಲ್ವಾ, ಅವ್ರು ಕಲ್ತಿರುವಂತಹ ವಿದ್ಯೆ, ಚಿಕ್ಕ ವಯಸ್ಸಿನಿಂದ ಕಲ್ತಿರುವಂತಹ ವಿದ್ಯೆ ವೇಸ್ಟ್, ಇದು ಯಾವ ಕೆಲಸಕ್ಕೂ ಬರೋದಿಲ್ಲ ಅಂತ ಅನಿಸಿದ್ರೆ ಅಲ್ವಾ ಹೋಗಿ ಪುಸ್ತಕಗಳನ್ನು ಸುಟ್ಟು ಹಾಕುವಂತಹದ್ದು. ಹೌದಲ್ವಾ? ಇದಿಷ್ಟನ್ನು ಸಹ ನಾವು ಕಳೆದ ವಾರ ಮಾತಾಡ್ಕೊಂಡಂತಹ ವಿಚಾರ. ಇನ್ನೊಂದು ರೆಫರೆನ್ಸನ್ನು ಸಹ ಓದಿದ್ವಿ, ಅದೇ ಅಪೊಸ್ತಲರ ಕೃತ್ಯಗಳಲ್ಲಿ. ಶಾಪ ಬರುತ್ತೆ ಒಬ್ಬ ಮಾಂತ್ರಿಕನಿಗೆ, ಶಾಪ ಬರುತ್ತಲ್ವ, ಕಣ್ಣು ಕುರುಡಾಗೋಗುತ್ತಲ್ವ? ಅದನ್ನು ಓದ್ಕೊಂಡ್ವಲ್ವ ನಾವು ಕಳೆದ ವಾರ? ನೆನಪಿದೆಯಾ ನಮಗೆ? ಹಾಗಾದರೆ ಈ ಕಣ್ಣು ಕಾಣದೇ ಇರುವಂತಹ ವ್ಯಕ್ತಿ ಏನು ಮಾಡಿದಂತೆ ಅದಾದಮೇಲೆ ಈ ವ್ಯಕ್ತಿ? ಯಾರು ಶಾಪ ಕೊಟ್ಟರು ಮತ್ತೆ ಕೌಂಟರ್ ಶಾಪವನ್ನು ಕೊಟ್ಟಿರುವಂತಹದ್ದು ನೋಡ್ತೀವಿ ನಾವು ಸತ್ಯವೇದದಲ್ಲಿ? ಇಲ್ಲ. ತನ್ನ ಕಣ್ಣು ಕುರುಡಾಗಿರುವಂತಹದನ್ನು ಸರಿ ಮಾಡ್ಕೊಳ್ಲಿಕ್ಕೆ ಆಯ್ತಾ ಈ ವ್ಯಕ್ತಿಗೆ ತನ್ನ ಹತ್ರ ಇರುವಂತಹ ಮಂತ್ರಶಕ್ತಿಯಿಂದ? ಇಲ್ಲ, ಯಾವುದೂ ಆಗಿಲ್ಲ. ಕೊನೆಗೆ ಕುರುಡನಾಗಿ ಉಳಿಬೇಕಾಗಿ ಬಂತು. ಅಂದರೆ ಯಾರೋ ಒಬ್ಬರು ಬಂದು, ಅಪೊಸ್ತಲರಲ್ಲಿ ಯಾರೋ ಒಬ್ಬರು ಬಂದು ಶಾಪ ಕೊಟ್ಟರೆ ಆ ಶಾಪವನ್ನು ತಗೊಳ್ಳುವಂತಹದನ್ನು ಬಿಟ್ಟು ಬೇರೆ ಆಪ್ಷನ್ ಇಲ್ಲ ಈ ವ್ಯಕ್ತಿಗೆ, ಬೇರೆ ಶಕ್ತಿ ಇಲ್ಲ ಈ ವ್ಯಕ್ತಿ ಹತ್ರ. ಹೆಸರಿಗೆ ಮಾಟ ಮಂತ್ರಿಕನ ಈ ವ್ಯಕ್ತಿನೂ ಸಹ ಅಲ್ವಾ? ಇದಿಷ್ಟನ್ನು ನೋಡಿದ ನಂತರ ಕಳೆದ ವಾರ ನಮಗೆ ಗೊತ್ತಾದಂತಹ ಸತ್ಯ, ಇವರೆಲ್ಲರೂ ಸಹ ಮೆಜಿಷಿಯನ್ಸ್. ಯಾರು ಇವರೆಲ್ಲರೂ ಸಹ? ಮಾಟ ಮಂತ್ರಿಕರು ಅಂತ ಹೇಳ್ಕೊಡುವಂಥವರೆಲ್ಲರೂ ಸಹ ಯಾರು? ಮೆಜಿಷಿಯನ್ಸ್. ಇವ್ರು ಮಾಡುವಂತಹದೆಲ್ಲ ಟ್ರಿಕ್ಸು, ಇವ್ರು ಮಾಡುವಂತಹದೆಲ್ಲ ತಂತ್ರಗಳು. ನಿಜ ಅಲ್ಲ ಅದು ನೋಡುವಂಥವ್ರಿಗೆ ಇದು ನಿಜ ಏನೋ ಅಂತ ಅನ್ನಿಸ್ಬೇಕು. ಈ ಮ್ಯಾಜಿಕ್ ಮಾಡುವಂಥವ್ರು ಹೇಗೆ ಕೋಟಿಂದ ಪಾರಿವಾಳವನ್ನು, ಕೋಟಿಂದ ಹೂವನ್ನು, ಕರ್ಚೀಫನ್ನು ತಗೊಳ್ತಾರೋ, ಅದು ನೋಡಿದಾಗ ಇದು ನಿಜ ಅಂತ ನಮಗೆ ಹೇಗೆ ಅನಿಸುತ್ತೋ ಆ ರೀತಿ ನಿಜ ಅನ್ನೋ ರೀತಿ ಕೆಲವು ಚಟುವಟಿಕೆಗಳನ್ನು ಚಿಕ್ಕ ವಯಸ್ಸಿನಿಂದ ಕಲ್ತಿರ್ತಾರೆ. ಅದೇ ನಾವು ಚಿಕ್ಕ ವಯಸ್ಸಿನಿಂದ ಕಲ್ತಿರುವಂತಹ ವಿದ್ಯೆಯನ್ನು ಉಪಯೋಗಿಸಿ ನೋಡುವಂಥ ದೇವರು ಹೇಳಿದಂತಹ ಮಾತನ್ನು ಕಳೆದ ವಾರ ಓದ್ಕೊಂಡ್ವಲ್ವಾ? ಈ ಮ್ಯಾಜಿಕ್ಕನ್ನು ಕಲಿಬೇಕಾದ್ರೆ ಇದು 1 ದಿನದಲ್ಲಿ 2 ದಿನದಲ್ಲಿ ಆಗುವಂತಹ ಕೆಲಸ ಅಲ್ಲ ಪ್ರಿಯರೇ.
ಮೆಜಿಷಿಯನ್ಸ್ ಇರ್ತಾರಲ್ವ, ನಿಮಗೆ ಗೊತ್ತಿಲ್ಲದೆ ಏನೇನೋ ಮಾಡಿ ತೋರಿಸ್ತಿರ್ತಾರಲ್ವ, ಜಾದು ನಿಮ್ಮ ಕಣ್ಮುಂದೆ. ಇದನ್ನು ಕಲಿಯುವಂತಹದ್ದು ಒಂದಿನದಲ್ಲಿ 2 ದಿನದಲ್ಲಿ ಆಗುವಂಥ ಕೆಲಸ ಅಲ್ಲ. ಇದಲ್ಲ, ವರ್ಷಗಳು ಟ್ರೈನಿಂಗ್ ಬೇಕು. ಅದಕ್ಕೆ ದೇವರು ಸಹ ಹೇಳಿರುವಂತಹದ್ದು, ಚಿಕ್ಕ ವಯಸ್ಸಿನಿಂದ ನೀನು ಕಲ್ತಿದ್ದೀಯಲ್ವ ವಿದ್ಯೆ ಅಂದರೆ, ಅವ್ರು ಯಾವ ವಿದ್ಯೆ ಕಲ್ತ್ಕೊಂಡಿದ್ದಾರೆ? ನಿಂಬೆಹಣ್ಣು ಕೊಯ್ದು ಕೆಂಪಗೆ ಮಾಡುವಂತಹದ್ದು ಹೇಗೆ ಅಂತ ಕಲ್ತ್ಕೊಂಡಿದ್ದಾರೆ. ಕಳೆದ ವಾರ ನಾವು ನೋಡಿದ್ವಿ ಸೈಂಟಿಫಿಕ್ ಆಗಿ ಅದೆಲ್ಲ ಏನಕ್ಕಾಗುತ್ತೆ ಅಂತ ಹೇಳಿ. ಆಂಟಿಸಿಯಾನಿನ್ ಅಂತ ಹೇಳಿ ಒಂದು ನ್ಯಾಚುರಲ್ ಡೈ ಇರುತ್ತೆ. ಆ ಡೈ ನಿಂಬೆಹಣ್ಣಿಗೆ ತಾಕಿದ್ರೆ ಸಾಕು, ನಿಂಬೆಹಣ್ಣು ಏನಾಗುತ್ತೆ? ಕೆಂಪಗಾಗೋಗುತ್ತೆ. ಕುಯ್ತಾ 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 ನಿಂಬೆಹಣ್ಣನ್ನು ಗೊತ್ತಾಗದೆ ಯಾವುದೋ ಒಂದು ಬೆರಳಿನೆಲ್ಲ ಡೈ ಇದ್ದು ಟಚ್ ಆದರೆ ಸಾಕು ಕೆಂಪಗಾಗೋಗುತ್ತೆ. ನಾವು ಅದು ನೋಡಿ ಏನೋ ಅಂದ್ಕೊಳ್ತೇವೆ, ನಿಜ ನಮ್ಮ ಮೇಲೆ ಯಾರೋ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತ ಅಂದ್ಕೊಳ್ತೇವೆ. ಹೌದಲ್ವ? ಇದು ಸತ್ಯ. ಇವರೆಲ್ಲರೂ ಸಹ 1ನೇ ಶತಮಾನದಲ್ಲಿದ್ದಂತಹ ಎಲ್ಲ ಮಂತ್ರವಾದಿಗಳು ಸಹ ಮೆಜಿಷಿಯನ್ಸೇ. ಅದಕ್ಕೆ ಅವ್ರ ಮ್ಯಾಜಿಕ್ ಮೇಲೆ ಅವ್ರಿಗೆ ಬೇಸರ ಆಗೋಯ್ತು ಆ ಸನ್ನಿವೇಶವನ್ನು ನೋಡಿದಾಗ. ಆ ದೆವ್ವ ಹಿಡಿದಂತಹ ಒಬ್ಬ ಮನುಷ್ಯ ಸುಳ್ಳಾಗಿ ಬಂದು ಯೇಸು ಕ್ರಿಸ್ತರ ನಾಮದಲ್ಲಿ ಹೋಗು ಅಂತ ಹೇಳಿದಂತಹ ಮನುಷ್ಯರಿಗೆ ಏನು ರಿಪ್ಲೈ ಕೊಡ್ತಲ್ವ, ದೆವ್ವ ಏನಂತ ಹೇಳ್ತು? ಯೇಸು ಯಾರು ಅಂತ ನನಗೆ ಗೊತ್ತು, ಪೌಲನೂ ನನಗೆ ಗೊತ್ತು, ನೀವು ಯಾರು ನನಗೆ? ಇವಾಗಿದೆ ನಿಮಗೆ ಶುರು ಮಾಡುತ್ತಲ್ವ. ಆ ದೆವ್ವ ಏನು ಹೇಳ್ತೋ ಅದನ್ನು ನೋಡಿದಾಗ ಅಲ್ಲಿರುವಂತಹ ಮಾಟ ಮಂತ್ರಿಕರಿಗೆ, ಸುತ್ತ ಇರುವಂತಹ ಮಾಟ ಮಂತ್ರಿಕರು ಅಂತ ಹೇಳ್ಕೊಡುವಂಥವ್ರಿಗೆಲ್ಲ ಭಯ ಶುರುವಾಗಿ, ನಾನು ನಂಬಿರುವಂತಹ, ನಾನು ಕಲ್ತಿರುವಂತಹ ಮ್ಯಾಜಿಕ್ ಎಲ್ಲ ವೇಸ್ಟ್ ಅಂತ ಅವಾಗ ಅನ್ನಿಸ್ತವರಿಗೆ. ಹಾಗಾದರೆ ಈ ಮಾಟ ಮಂತ್ರಿಕರು ಕಲ್ತಿರುವಂತಹದೆಲ್ಲ ಮ್ಯಾಜಿಕ್, ಜಾದು, ಇಷ್ಟನ್ನು ನಾವು ಕಳೆದ ವಾರ ನೋಡಿದ್ವಿ. ಓಕೆ, ಇನ್ನೊಂದಷ್ಟು ವಿಚಾರಗಳನ್ನು ನೋಡಿದ್ವಲ್ವ. ಏನು ನಿಜವಾಗ್ಲೂ ಮಾಟ ಮಂತ್ರ ಅನ್ನುವಂತಹದ್ದು ಸತ್ಯ ಆಗಿದ್ದರೆ ಅದನ್ನು ಹೇಗೆಲ್ಲ ಬಳಸ್ಕೋಬೋದಿತ್ತು? ಎಲೆಕ್ಷನ್ಸ್ಗೆ ಕ್ಯಾನ್ವಾಸ್ ಬೇಕಾಗಿಲ್ಲ, ಹೌದಲ್ವ? ಕ್ಯಾನ್ವಾಸ್ ಮಾಡಬೇಕಾ? ಎಲ್ಲರಿಗೂ 500 ರೂಪಾಯಿ ನೋಟ್ ಕೊಡಬೇಕಾ? ಎಲೆಕ್ಷನ್ ದಿನ ಹಿಂದೆ ಬಂದು 5,000 ಕೊಡ್ತಾರೆ ಗೊತ್ತಾ? ಒಂದೊಂದು ಓಟ್ಗೆ 5,000 ಕೊಡ್ತಾರೆ ಗೊತ್ತಾ? ಇಂಪಾರ್ಟೆಂಟ್ ಆಗಿರುವಂತಹ ಕ್ಷೇತ್ರಗಳಲ್ಲಿ ಬೇಕಾ? 5,000 ಕೊಡಬೇಕಾ ಒಬ್ಬರಿಗೆ? ಎಷ್ಟು ಕೋಟಿ 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 ಖರ್ಚು ಮಾಡೋದ್ರ ಬದಲು ಮಂತ್ರವಾದಿಗೆ, ಅಪ್ಪ ನಿನಗೆ ಒಂದು 10 ಕೋಟಿ ಕೊಡ್ತೀನಿ, ಆ ವ್ಯಕ್ತಿ ಅಪೋಸಿಷನ್ ವ್ಯಕ್ತಿಯನ್ನು ಮುಗಿಸ್ಬಿಡು, ಲೀಡರನ್ನು ಅಂತ ಆಗೋಯ್ತಲ್ವ? ಅದಾಗುತ್ತಾ? ಇಷ್ಟಕ್ಕೂ ಯಾರು ಅಂದರೆ ಪಾಪ ರಾಜಕೀಯ ನಾಯಕರು ಓದಿರುವಂತಹದ್ದೇ 3ನೇ ಕ್ಲಾಸು 4ನೇ ಕ್ಲಾಸು ಅಬ್ಬಬ್ಬಾ ಅಂತ ಹೇಳಿದ್ರೆ ಇವರಿಗೆ ಏನು ಗೊತ್ತು? ಅವ್ರಿಗೆ ಏನು ಗೊತ್ತು? ಅಷ್ಟು ಕಮ್ಮಿ ಓದಿರುವಂಥವ್ರಿಗೆ ಏನು ಗೊತ್ತು ಹೇಳಿ? ಇದೆಲ್ಲ ನಡೆಯೋದಿಲ್ಲ ಅಂತ ಅವ್ರಿಗೆ ಗೊತ್ತು. ಆದರೆ ಸಾಕಷ್ಟು ಜನರಿಗೆ ಇನ್ನೂ ಗೊತ್ತಾಗಿಲ್ಲ. ಇನ್ನು ಮಾಟ ಮಂತ್ರ ನಿಜ ಏನೋ ಅಂತ ಹೇಳಿ ನಂಬ್ತಿರುವಂತಹ ಸಾಕಷ್ಟು ಜನ ಇದ್ದಾರೆ ಪ್ರಪಂಚದಲ್ಲಿ, ಹೌದಲ್ವ? ಪೊಲೀಸ್ ಇನ್ವೆಸ್ಟಿಗೇಷನ್ ಬೇಕಾಗಿಲ್ಲ. ನಿಜವಾಗ್ಲೂ ಒಂದು ವೇಳೆ ಮಾಟ ಮಂತ್ರ ಇದ್ದರೆ ಪೊಲೀಸ್ ಇನ್ವೆಸ್ಟಿಗೇಷನ್ ಬೇಕಾಗಿಲ್ಲ, CBI ಬೇಕಾಗಿಲ್ಲ. CBI ಡಿಪಾರ್ಟ್ಮೆಂಟಲ್ಲಿ ಯಾರೂ ಸಹ ಕ್ವಾಲಿಫೈ ಆಗಿರುವಂತಹ ಜನ ಇರ್ತಾ ಇರಲಿಲ್ಲ ಅವಾಗ. ಯಾರು ಇರ್ತಾಯಿದ್ರು? 4 ಜನ ಮಂತ್ರವಾದಿಗಳಿದ್ರೆ ಸಾಕಾಗೋಗಿತ್ತು. ವಿಭೂತಿ ಬಳ್ಕೊಂಡು ಅದು ಇದು ಮಾಡಿಕೊಂಡು 4 ಜನ ಮಂತ್ರವಾದಿಗಳಿದ್ರೆ ಸಾಕು. CBI ಡಿಪಾರ್ಟ್ಮೆಂಟ್ ಇನ್ ಕೇಸ್ ಫೈಲ್ ಬಂದಿದ ತಕ್ಷಣ ಯಾರು ಕೊಲೆಗಾರ ಹುಡುಕುವಂತಹದ್ದೆಲ್ಲ ಬೇಕಾಗಿಲ್ಲ. ನಾನು ಹೇಳ್ತೀನಿ ನನಗಿರುವಂಥ ಶಕ್ತಿಯನ್ನು ಯೂಸ್ ಮಾಡಿ, ಇವರೇ ಕೊಲೆಗಾರ, ಹೋಗಿ ಮುಗ್ದೋಯ್ತಲ್ವ? ಪೊಲೀಸರು ಬೇಕಾ? ಇಷ್ಟಕ್ಕೂ ಒಬ್ಬ ಮಂತ್ರವಾದಿ ಕೈಯಲ್ಲಿ ಕಳ್ಳನನ್ನು ಕಂಡು ಹಿಡಿಲಿಕ್ಕಾದರೆ ಆ ಕಳ್ಳನನ್ನು ಹಿಡೀಲಿಕ್ಕೆ ಮತ್ತೆ ಪೊಲೀಸವ್ರು ಬೇಕಾ? ಈತನ ಹತ್ರ ಇರುವಂಥ ಕ್ಷುದ್ರ ಶಕ್ತಿಗಳು ಸಾಲಲ್ವ? ಸಾಕಲ್ವ? ಹಾಗಾದರೆ ಪೊಲೀಸವ್ರು ಬೇಡ, CBI ಬೇಡ, ಕೋರ್ಟ್ ಬೇಕಾ? ಕೋರ್ಟ್ ಏನಕ್ಕಿನ್ನ ನಿಜ ನಿರೂಪಣೆ ಮಾಡಲಿಕ್ಕಲ್ವ ಕೋರ್ಟ್ ಇರುವಂತಹದ್ದು. ಹಾಗಾದರೆ ಈ ಮಾಟ ಮಂತ್ರದಿಂದ ನಿಜ ನಿರೂಪಣೆ ಆಗೋಗುತ್ತೆ ಇವ್ರಿಗೆ ನಿಜವಾಗ್ಲೂ ಶಕ್ತಿ ಇದ್ದರೆ. ಕೋರ್ಟ್ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಈಗ ಆಗಾಗ ಕ್ರೈಮ್ ನಡೆದಿರುವಂತಹ ಸ್ಪಾಟ್ಗೆ ನಾಯಿಗಳು ಬರ್ತವೆ, ನೋಡಿದ್ದೀವ? ಏನಕ್ಕೋಸ್ಕರ ಬರ್ತವೆ ಅವುಗಳನ್ನು ಹಿಡ್ಕೊಂಡು ಬರ್ತಾರೆ ಒಂದಷ್ಟು ಜನ ಟ್ರೈನರ್ಸ್, ಡಾಗ್ ಸ್ಕ್ವಾಡ್ ಅಂತ ಹೇಳಿ ಕರಿತೀವಿ. ಆ ನಾಯಿಯನ್ನು ಮೈಂಟೈನ್ ಮಾಡುವಂತಹ ಜನ ನಾಯಿಗಳನ್ನು ಹಿಡ್ಕೊಂಡು ಬರ್ತಾರಲ್ವ, ಆ ಜನರನ್ನು ಡಾಗ್ ಸ್ಕ್ವಾಡ್ ಅಂತ ಹೇಳಿ ಕರಿತೀವಿ. ಏನಕ್ಕೋಸ್ಕರ ಬರ್ತವೆ ನಾಯಿಗಳು? ಏನು ಮಾಡುತ್ತವೆ? ಬಂದು ಸ್ಮೆಲ್ಲನ್ನು ನೋಡುತ್ತೆ. ನಾಯಿಯನ್ನು ನಾವು ಏನಕ್ಕೋಸ್ಕರ ಕರ್ಕೊಂಬಂದ್ವಿ ಹೇಳಿ? ಪೊಲೀಸರು ಏನಕ್ಕೋಸ್ಕರ ಕರ್ಕೊಂಬಂದರು ನಾಯಿಯನ್ನು? ಇವ್ರ ಕೈಯಲ್ಲಿ ಸದ್ಯ ಆ ಕೆಲಸ ಒಂದು ಆಗೋದಿಲ್ಲ. ಮೂಗು ಅಷ್ಟೊಂದು ಚುರುಕಾಗಿ ಇಲ್ಲ. ನಿಜನಾ? ನಾಯಿಗಳ ಹಿಂದೆ ಹೋಗ್ತೀವ ನಾವು. ನಿಜವಾಗ್ಲೂ ಮಾಟ ಮಂತ್ರ ಅನ್ನುವಂತಹದ್ದಿದ್ದರೆ ನಾಯಿಗಳ ಹಿಂದೆ ಹೋಗ್ತೀವ? ಇಷ್ಟಕ್ಕೂ ನಾಯಿಯನ್ನು ಹಿಡ್ಕೊಂಡ್ರೆ ನಾಯಿ ಮುಂದೆ ಹೋಗ್ತಿರ್ತೀವಿ, ಇವ್ರು ಹಿಂದೆ ಹೋಗ್ತಿರ್ತಾರೆ. ಆ ನಾಯಿ ಎಲ್ಲೆಲ್ಲ ಹೋಗುತ್ತೋ ಅಲ್ಲೆಲ್ಲ ಹೋಗ್ಬೇಕು ಇವರು. ಈ ಪರಿಸ್ಥಿತಿ ಬರುತ್ತೆ ಮನುಷ್ಯನಿಗೆ. ಒಂದು ವೇಳೆ ಮಾಟ ಮಂತ್ರ ಇದ್ದರೆ ಇಮ್ಮಿಡಿಯೇಟಾಗಿ ಆಗೋಗುತ್ತಲ್ವ, ಕೇಸೇ ಸಾಲ್ವ್ ಆಗಿ ಕ್ಲೋಸ್ ಆಗುತ್ತಲ್ವ. ಬಾಂಬ್ ಸ್ಕ್ವಾಡ್ ಇವ್ರ ಕೆಲಸ ಏನು? ಬಾಂಬ್ ಇದೆ ಅನ್ನುವಂಥ ಮಾಹಿತಿ ಹರಡಿದ್ರೆ ಒಂದು ವೇಳೆ ಅಲ್ಲಿಗೆ ಇಮಿಡಿಯೇಟಾಗಿ ಹೋಗಿ ಬಾಂಬ್ ಇದೆಯಾ ಅಂತ ಹೇಳಿ ಚೆಕ್ ಮಾಡುವಂತಹದ್ದು. VIP ಬರುವುದಕ್ಕಿಂತ ಮುಂಚೆ ಬಾಂಬ್ ಸ್ಕ್ವಾಡ್ ಬಂದು ಎಲ್ಲ ಕಡೆ ಚೆಕ್ ಮಾಡ್ತಾರೆ ಬಾಂಬ್ ಎಲ್ಲಾದರೂ ಇದೆಯಾ ಅಂತ. ಇವ್ರು ಬೇಕಾ? ಮಂತ್ರವಾದಿಗಳು ನಿಜವಾಗ್ಲೂ ಇದ್ದರೆ, ಅವ್ರ ಮಂತ್ರ ವರ್ಕ್ ಆಗೋ ಹಂಗಿದ್ರೆ ಇವ್ರು ಬೇಕಾ? ಮಿನಿಸ್ಟ್ರ್ ಬರ್ತಿದ್ದಾರೆ ಅಂದರೆ ಒಂದು ಮಂತ್ರ ಹಾಕಿದ್ರೆ ಗೊತ್ತಾಗೋಗುತ್ತೆ, ಇಲ್ಲೇ ಬಾಂಬ್ ಇದೆ, ಹೋಗಿ ಇಲ್ಲೇ ತೆಗೆದುಬಿಡಿ ಅಂತ ಹೇಳ್ಬೋದಿತ್ತು. ನಡೀತಿದೆಯಾ? ಇಲ್ಲ. ಓಕೆ, ಹಾಗಿದ್ರೆ ಸತ್ಯವೇದದಲ್ಲಿ ಹಳೆ ಒಡಂಬಡಿಕೆಯಲ್ಲೂ ಸಹ ಮಂತ್ರವಾದಿಗಳ ಬಗ್ಗೆ ವಚನಗಳನ್ನು ಬರೆಸಿದ್ದಾರೆ. ಸ್ಪಷ್ಟವಾಗಿ ದೇವರು ಹೇಳಿದ್ದಾರೆ. ಈ ಮಂತ್ರವಾದಿಗಳನ್ನ ನೋಡಿದಾಗ ನಮಗೆ ಅವಾಗ ಅನಿಸಿರ್ಬೇಕಲ್ವಾ, ಅವ್ರು ಹೇಳಿರುವಂತಹ ಮಂತ್ರಗಳನ್ನು ನೀವು ಕೇಳಿದ್ದೀರಾ ಅಲ್ವಾ? ಏನೇನು ಮಂತ್ರ ಹೇಳ್ತಾರೆ? ಜೋರಾಗಿ ಕಿರಿಸ್ತಿರ್ತಾರಲ್ವ,
ಕತ್ಲಲ್ಲೆಲ್ಲೋ ಕಾಡಲ್ಲಿ ಕೂತ್ಕೊಂಡು ಓಂ ಭೀಮ್ ಭುಸ್ವಾಹ ಅಂತ ಅಂದ್ಕೊಂಡು ಜೋರಾಗಿ ಕಿರ್ಚ್ಕೊಂಡು ಅವರ ಗೆಟಪ್ಪನ್ನು ನೋಡಿರ್ತೀವ ಒಂದು ಸಾರಿ. ಹೆಂಗಿರುತ್ತೆ ಅವರ ವೇಷಭೂಷಣ, ಹೆಂಗಿರುತ್ತೆ ಅವರ ವೇಷಭೂಷಣ? ತಲೆ ಕೂದಲೆಲ್ಲ ಹಿಂದೆ ಎತ್ಕೊಂಡು ಅಥವಾ ಜುಟ್ಟು ಹಾಕ್ಕೊಂಡು ಒಂದು ಕಡೆ ಇಲ್ಲಿ ಏನೋ ಮಣಿಗಳನ್ನು ಕಟ್ಕೊಂಡು ಇಲ್ಲಿ ಮಣಿಗಳನ್ನು ಕಟ್ಕೊಂಡು ಬುರುಡೆ ಇರುವಂತಹ ಒಂದು ಸರವನ್ನು ಹಾಕ್ಕೊಂಡು ಏನೇನೋ ಮಾಡಿಕೊಂಡು ನೋಡಿದ್ರೇ ಭಯ ಆಗುತ್ತಲ್ವ. ಅವ್ರ ಮಂತ್ರಗಳನ್ನು ಹೇಳಬೇಕಾದ್ರೆ ನಿಜವಾಗ್ಲೂ ಇವ್ರಿಗೆ ಪವರ್ ಇದೆ ಅಂತ ಅನಿಸುತ್ತಲ್ವ ಕೆಲವೊಬ್ಬರಿಗೆ. ಅವ್ರು ಅಷ್ಟು ಜೋರಾಗಿ ಹೇಳ್ತಿರ್ತಾರೆ ಮಂತ್ರಗಳನ್ನು, ಇದು ಅದು ಅಂತ ಹೇಳಿ. ಅವರಿಗೆ ಸ್ವಲ್ಪ ಜನರಿಗೆ ಆ ಮಂತ್ರವಾದಿಗಳನ್ನು ನೋಡಿದ ತಕ್ಷಣ ನಿಜವಾಗ್ಲೂ ಇವ್ರ ಮಂತ್ರಗಳಿಗೇನೋ ಪವರ್ ಇರಬೇಕಪ್ಪ, ಶಕ್ತಿ ಇರಬೇಕು, ವರ್ಕ್ ಆಗ್ಬೋದು. ಯಾಕೆಂದರೆ ಈ ಮನುಷ್ಯ ಇಷ್ಟೊಂದು ಗಟ್ಟಿಯಾಗಿ ಹೇಳ್ತಿದ್ದಾನೆ, ಇಷ್ಟೊಂದು ಜೋರಾಗಿ ಹೇಳ್ತಿದ್ದಾನೆ, ಇಷ್ಟೊಂದು ಕಾನ್ಫಿಡೆಂಟಾಗಿ ಹೇಳ್ತಿದ್ದಾನೆ ಮಂತ್ರವನ್ನು. ಅವ್ರು ಹೇಳುವಂತಹ ಮಂತ್ರಗಳನ್ನು ಸತ್ಯವೇದ ಏನಂತಿದೆ ಗೊತ್ತಾ? ನೋಡೋಣ ಒಂದು ಸಾರಿ. ಯೆಶಾಯನ ಗ್ರಂಥ 8ನೇ ಅಧ್ಯಾಯ 19ನೇ ವಚನ. ಲೊಚಗುಟ್ಟುವ ಪಿಟಪಿಟಗುಟ್ಟುವ ಪೇತ್ರ ವಿಚಾರಕರನ್ನು ಬೇತಾಳಿಕರನ್ನು ಆಶ್ರಯಿಸಿರಿ ಎಂದು ಒಂದು ವೇಳೆ ನಿಮಗೆ ಹೇಳಾರು. ಜನರು ತಮ್ಮ ದೇವರನ್ನೇ ಆಶ್ರಯಿಸಬಾರದು. ಜೀವತೆರಗಾಗಿ ಸತ್ತವರಲ್ಲಿ ವಿಚಾರಿಸುವುದು ಯುಕ್ತವೋ? ದೇವರ ಉಪದೇಶವನ್ನು ದೇವರ ಬೋಧನೆಯನ್ನು ವಿಚಾರಿಸುವ ಎಂದು ಅವರು ಹೇಳುತ್ತಿದ್ದರೆ ಅವರಿಗೆ ಎಂದಿಗೂ ಬೆಳಗಾಗುವುದಿಲ್ಲ. ಏನಂತಿದ್ದಾರೆ ಗೊತ್ತಾ? ಅವ್ರು ಹೇಳುವಂತಹ ಮಂತ್ರಗಳನ್ನು ಜೋರ ಕಿರ್ಚ್ಕೊಂಡು ಹೇಳುವಂತಹದನ್ನು ದೇವರು ಏನಂತಿದ್ದಾರೆ ಗೊತ್ತಾ? ಲೊಚಗುಟ್ಟುವ ಪಿಟಿಪಿಟಿಗುಟ್ಟುವ ಪ್ರೇತ ವಿಚಾರಕರನ್ನು ಬೇತಾಳಿಕರನ್ನು ಆಶ್ರಯಿಸಿರಿ ಎಂದು ಒಂದು ವೇಳೆ ನಿಮಗೆ ಹೇಳಾರು. ಏನಂತಿದ್ದಾರೆ ದೇವರು? ಓಂ ಭೀಮ್ ಭುಸ್ವಾಹ. ಈ ದೇವರ ದೃಷ್ಟಿಗೆ ಏನು? ಲೊಚಗುಟ್ಟುವ ಪಿಟಿಪಿಟಿಗುಟ್ಟುವ ಅಂದರೆ ಬರೀ ಇಂಗ್ಲೀಷಲ್ಲಿ ಬ್ಲಾಬರ್ ಅನ್ನುವಂಥ ಒಂದು ವರ್ಡ್ ಯೂಸ್ ಮಾಡ್ತೀವಿ, ಕೇಳಿದ್ದೀರಾ ಇದನ್ನು? ಬ್ಲಾಬರಿಂಗ್ ಅಂತ ಹೇಳಿ ಕರಿತೀವಿ. ಏನು ಹಂಗಂದರೆ ಅವನೇನು ಮಾತಾಡ್ತಿದ್ದಾನೆ ಅಂತ ಅವನಿಗೆ ಗೊತ್ತಿಲ್ಲ, ಏನೋ ಬಾಯಿ ಇದೆ ಆಡಿಸ್ತಿದ್ದಾನೆ, ಸೌಂಡ್ ಮಾತ್ರ ಹೊರಗಡೆ ಬರ್ತಿದೆ. ಅವ್ನು ಮಾತಾಡ್ತಿರುವಂತಹ ಶಬ್ದಗಳಿಗೆ ಅರ್ಥ ಇಲ್ಲ, ಅವ್ನು ಮಾತಾಡ್ತಿರುವಂತಹ ಪದಗಳಿಗೆ ಅರ್ಥ ಇಲ್ಲ, ಅದಕ್ಕೆ ಡಿಕ್ಷನರಿಲಿ ಹುಡುಕಿದ್ರೂ ಸಹ ಒಂದು ಅರ್ಥ ಸಿಕ್ಕೋದಿಲ್ಲ. ಅದನ್ನೇ ಇಲ್ಲೂ ದೇವರು ಹೇಳಿರುವಂತಹದ್ದು. ನೀವು ಅವ್ರ ಗೆಟಪ್ಪನ್ನು ನೋಡಿ, ಅವ್ರ ಬಾಯಲ್ಲಿ ಬರ್ತಿರುವಂತಹ ಶಬ್ದಗಳನ್ನು ನೋಡಿ, ಅವ್ರು ಹೇಳ್ತಿರುವಂತಹ ಮಂತ್ರಗಳನ್ನು ನೋಡಿ ಹೆದರ್ಕೊಂಡಿರ. ಅವ್ರು ಮಾಡ್ತಿರುವಂತಹದ್ದು ಏನು ಗೊತ್ತಾ? ಲೊಚಗುಡ್ತಿದ್ದಾರೆ, ಪಿಟಿಪಿಟಿಗುಡ್ತಿದ್ದಾರೆ. ಅಷ್ಟನ್ನು ಬಿಟ್ಟು ಆ ಮಂತ್ರಗಳಲ್ಲಿ ಅವ್ರು ಹೇಳ್ತಿರುವಂತಹ ಪದಗಳಿಗೆ ಒಂದು ಅರ್ಥನೂ ಇಲ್ಲ. ಇನ್ನೊಂದು ಸಾರಿ, ಲೋಚಗುಟ್ಟುವ ಪಿಟಿಪಿಟಿಗುಟ್ಟುವ ಪ್ರೇತ ವಿಚಾರಕರನ್ನು ಬೇತಾಳಿಕರನ್ನು ಆಶ್ರಯಿಸಿರಿ ಎಂದು ಒಂದು ವೇಳೆ ನಿಮಗೆ ಹೇಳಾರು. ಯಾರಾದರೂ ಬಂದು ಈ ಥರ ಮೋಸ ಮಾಡ್ತಾರೇನೋ ನೋಡ್ಕೊಳ್ಳಿ. ಯಾರಾದರೂ ಬಂದು ನಿಮ್ಮ ಹತ್ರ ಈ ಸಮಸ್ಯೆ ಪರಿಹಾರ ಆಗಬೇಕಂದ್ರೆ ಅಥವಾ ನಿಮಗಿರುವಂಥ ಕಷ್ಟ ಹೋಗಬೇಕಂದ್ರೆ ಮಂತ್ರವಾದಿ ಹತ್ರ ಹೋಗಿ ಅವ್ರು ಸತ್ತವರನ್ನು ಮತ್ತೆ ಕರೆದು ಕೇಳ್ತಾರೆ ಅಥವಾ ಪ್ರೇತಗಳನ್ನು ಬರಮಾಡ್ತಾರೆ ಅಂತ ಹೇಳಿ ತಪ್ಪಾದ ಅಭಿಪ್ರಾಯಗಳನ್ನು ಕೊಡ್ತಾರೆ. ಹುಷಾರಾಗಿ ಜೋಪಾನ ಅಂತ ಹೇಳ್ತಿರುವಂತಹ ಮಾತಿದು ದೇವರು. ನೆಕ್ಸ್ಟ್, ಜನರು ತಮ್ಮ ದೇವರನ್ನೇ ಆಶ್ರಯಿಸಬಾರದೋ ಅಂದರೆ ಬರೀ ಇದರಿಂದನೇ ಹೊರಟೋಗ್ಬಿಡುವಂತಹದ್ದು. ದೇವರನ್ನು ಆಶ್ರಯಿಸಬಾರ್ದ ಯಾರೂ ಸಹ? ತಮಗೊಂದು ಸಮಸ್ಯೆ ಬಂದರೆ ಯಾರನ್ನು ಆಶ್ರಯಿಸಬೇಕು ಅಂತ ಹೇಳಿ ಮಾತಾಡ್ಕೊಂಡಿದ್ದೀವಿ? ದೇವರನ್ನು, ಹೌದಲ್ವ? ಯಾಕೆಂದರೆ ಸಮಸ್ಯೆಗಳು ಬರುವಂತಹದ್ದು ದೇವರ ಅನುಮತಿಗಳ ಮೇರೆಗೆ, ಅಪ್ಪಣೆಗಳ ಮೇರೆಗೆ. ನಿಜ ಅಲ್ವಾ? ಇಲ್ಲಿ ದೇವರನ್ನು ಆಶ್ರಯಿಸುವಂತಹದನ್ನು ಬಿಟ್ಟು ಜನ ಯಾರನ್ನು ಆಶ್ರಯಿಸ್ತಿದ್ದಾರಂತೆ? ಇಂಥವರನ್ನು, ಪ್ರೇತಗಳನ್ನು ಬರಮಾಡುವಂತಹ ಮಾಂತ್ರಿಕರನ್ನು, ಮಾಟ ಮಂತ್ರಗಾರರನ್ನು. ಮತ್ತೆ ಇನ್ನೊಂದು ಸರಿ ಅದೇ ಸಾಲನ್ನು ಓದೋಣ. ಜನರು ತಮ್ಮ ದೇವರನ್ನೇ ಆಶ್ರಯಿಸಬಾರದೋ? ಕ್ವೆಶನ್ ಮಾರ್ಕ್. ನೆಕ್ಸ್ಟ್, ಜೀವಿತರಿಗಾಗಿ ಸತ್ತವರಲ್ಲಿ ವಿಚಾರಿಸುವುದು ಯುಕ್ತವೋ? ಬದುಕಿರುವಂಥವರಿಗೋಸ್ಕರ ಸತ್ತವರನ್ನು ಕರೆದು ಮಾತಾಡಿಸುವಂತಹದ್ದು ಯುಕ್ತನೇನ? ಅವ್ರಿಗಿರುವಂಥ ಸಮಸ್ಯೆ ಬಗೆಹರಿಸುವಂತಹದ್ದು ಯುಕ್ತನೇನ? ಅವರ ಹತ್ರ ಸತ್ತವರನ್ನು ಬರಮಾಡುವಂತಹ ಮಾಂತ್ರಿಕರ ಹತ್ರ ಹೋಗುವಂತಹದ್ದು ಯುಕ್ತ ಅಂತ ಹೇಳಿದ್ರೆ ಏನು? ಬುದ್ಧಿವಂತಿಕೆನಾ? ಸರಿನಾ? ಅದು ಸಮಂಜಸವೋ? ಅದು ಪದಕ್ಕಿರುವಂತಹ ನಿಜವಾದ ಅರ್ಥ, ಹೌದಲ್ವ? ಇದು ಕಾಮನ್ ಸೆನ್ಸ್ ಇರುವಂತಹ ವ್ಯಕ್ತಿನೂ ಸಹ ಇದನ್ನು ಮಾಡೋದಿಲ್ಲ ಅಲ್ವಾ? ಒಬ್ಬ ಮನುಷ್ಯ ಬದುಕಿದ್ಕೊಂಡು ಸತ್ತವರನ್ನು ಕರ್ಕೊಂಡು ಬರ್ತೀನಿ ಅಂತ ಹೇಳುವಂತಹ ಮನುಷ್ಯನ ಹತ್ರ ಹೋಗುವಂತಹದ್ದು ಮೂಢತ್ವ ಅಲ್ವಾ? ಅದು ಈ ಮಾತಿನ ಅರ್ಥ. ವೇಸ್ಟ್ ಅಲ್ವಾ ಹೋಗುವಂತಹದ್ದು? ಅವ್ರ ಬಗ್ಗೆ ಹರಿಸೋದಿಲ್ಲ ಅಲ್ವಾ ನಿಮ್ಮ ಸಮಸ್ಯೆಗಳನ್ನು? ನೀವು ಬದುಕಿದ್ದೀರ, ಅವ್ರು ಸತ್ತೋಗಿದ್ದಾರೆ, ಅವ್ರು ಹೆಂಗೆ ಸತ್ತವರನ್ನು ಕರ್ಕೊಂಡು ಬಂದು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ತಾರೆ? ಮಂತ್ರಿಕನು ಹೆಂಗೆ ಸಮಸ್ಯೆಯನ್ನು ಬಗೆಹರಿಸ್ತಾನೆ? ಅವನ ಬಾಯಲ್ಲಿರುವಂತಹದ್ದೆಲ್ಲ ಯಾವ ಕೆಲಸಕ್ಕೂ ಯಾವ ಅರ್ಥವೂ ಇಲ್ಲದೆ ಇರುವಂತಹ ಪದಗಳೇ. ಅದು ಆ ಲಿಪಿಯನ್ನು ನೋಡಿದ್ರೆ ಅದು ಯಾವ ಭಾಷೆಗೂ ಸೇರಿರೋದಿಲ್ಲ. ಓಂ ಬೂಮ್ ಬಸ್ವಾಹ ಹೇಳಿ ಏನಂಗಂದರೆ ಗೊತ್ತಿಲ್ಲ. ಹೋಗಲಿ, ಆ ವ್ಯಕ್ತಿಯನ್ನು ಕರೆದು ಕೇಳಿ ಏನು ಹಿಂಗಂದ್ರೆ ಅಂತ ಕೇಳಿ ಒಂದ್ಸಾರಿ. ಏನೋ ಹೇಳ್ತಾನೆ, ಲಾಜಿಕ್ಗಳನ್ನು ಇಡ್ಸಿರ್ತಾರಲ್ವ, ಚಿಕ್ಕ ವಯಸ್ಸಿಂದ ಪ್ರಾಕ್ಟೀಸ್ ಮಾಡ್ಕೊಂಬಂದಿರ್ತಾನಲ್ವ. ಅದರ ಬೇಸಿಸ್ ಮೇಲೆ ಮಾತ್ರ ದೇವರು ಏನಂತಿದ್ದಾರೆ? ಅವರ ಬಾಯಿಯಲ್ಲಿ ಬರುವಂತಹ ಮಾತುಗಳಿಗೆ ಯಾವ ಅರ್ಥವೂ ಸಹ ಇಲ್ಲ. ಮುಂದೆ
ಜೀವಿತರಿಗಾಗಿ ಸತ್ತವರಲ್ಲಿ ವಿಚಾರಿಸುವುದು ಯುಕ್ತವೋ, ದೇವರ ಉಪದೇಶವನ್ನು ದೇವರ ಬೋಧನೆಯನ್ನು ವಿಚಾರಿಸುವ ಎಂದು ಅವರು ಹೇಳದಿದ್ದರೆ ಅವರಿಗೆ ಎಂದಿಗೂ ಬೆಳಗಾಗುವುದಿಲ್ಲ, ಪ್ರಯೋಜನ ಇಲ್ಲ. ಇದರಿಂದ ಯಾವ ಪ್ರಯೋಜನವೂ ಸಹ ಇಲ್ಲ. ಹೌದಾ? ಸ್ಪಷ್ಟವಾಗಿ ಹೇಳಿದ್ದಾರೆ. ಅವ್ರ ಬಾಯಲ್ಲಿ ಬರುವಂತಹ ಮಂತ್ರಗಳಾಗಿರ್ಬೋದು, ಅವ್ರು ಹೇಳುವಂತಹ ಪದಗಳಾಗಿರ್ಬೋದು, ಅವ್ರು ಎಷ್ಟು ಜೋರಾಗಿ ಹೇಳಿದ್ರೂ ಸಹ ಅದು ಸುಳ್ಳೆ. ಜೋರಾಗಿ ಹೇಳಿದ ಮಾತ್ರಕ್ಕೆ ಸುಳ್ಳು ಸತ್ಯ ಆಗತ್ತಾ? ಇಲ್ಲ. ಜೋರಾಗಿ ಹೇಳಿದ್ರೂ ಯೂನಿವರ್ಸಲ್ ಟ್ರುತ್ ಕೆಲವು ನಿಜಗಳಿದೆ ನಮ್ಮ ಪ್ರಪಂಚದಲ್ಲಿ. ಏನು? ಇಷ್ಟಕ್ಕೂ ಸೂರ್ಯ ಹುಟ್ಟುವಂತಹ ದಿಕ್ಕು ಯಾವುದು? ಪೂರ್ವ, ಹೌದಲ್ವಾ? ಈಸ್ಟಲ್ಲಿ ಹುಟ್ಟುತ್ತೆ ಸೂರ್ಯ, ಪೂರ್ವ ದಿಕ್ಕಿನಲ್ಲಿ ಹುಟ್ಟುತ್ತೆ. ಈಗ ಆ ಪೂರ್ವದಲ್ಲಿ ಸೂರ್ಯನು ಹುಟ್ಟುತ್ತೆ ಅನ್ನುವಂತಹದ್ದು ಯೂನಿವರ್ಸಲ್ ಟ್ರುತ್. ಅದು ಇಡೀ ಪ್ರಪಂಚಕ್ಕೆ ಸತ್ಯ, ಹೌದಾ ಅಲ್ವಾ? ಯಾರಾದರೂ ಇಲ್ಲ ಅಂತ ಹೇಳಲಿಕ್ಕಾಗತ್ತಾ? ಪ್ರಪಂಚದಲ್ಲಿ 800 ಕೋಟಿ ಜನ ಇದ್ದಾರಲ್ವಾ ಸುಮಾರು. ಆ 800 ಕೋಟಿ ಜನರು ಸಹ ಒಂದು ಕಡೆ ನಿಂತ್ಕೊಂಡು, ಇನ್ನೊಬ್ಬ ವ್ಯಕ್ತಿ ಮಾತ್ರ ಇನ್ನೊಂದು ಕಡೆ ನಿಂತ್ಕೊಂಡು, ಆ 800 ಕೋಟಿ ಜನ ಯಾವುದೋ ಒಂದು ಕಾರಣದ ನಿಮಿತ್ತ ಸೂರ್ಯ ಪಶ್ಚಿಮದಲ್ಲಿ ಹುಟ್ಟುತ್ತೆ ಅಂತಿದ್ದಾರೆ ಅಂತ ಅಂದ್ಕೊಳ್ಳಿ. ಒಬ್ಬ ವ್ಯಕ್ತಿನ ಇನ್ನೊಂದು ಕಡೆ ನಿಂತ್ಕೊಂಡು ಇಲ್ಲ ಪೂರ್ವದಲ್ಲಿ ಹುಟ್ಟುತ್ತೆ ಅಂತಿದ್ದಾನೆ ಅಂತ ಅಂದ್ಕೊಳ್ಳಿ. ಯಾರು ಹೇಳಿದ ಮಾತು ಸತ್ಯ? ಎಷ್ಟು ಜನ ಹೇಳ್ತಿದ್ದಾರೆ ಮಾತನ್ನು? ಒಬ್ಬ. ಇನ್ನು ಉಳಿದಂತಹ ಜನ ಏನಂತಿದ್ದಾರೆ? ಅವರು ಪಶ್ಚಿಮ, ಅಷ್ಟು ಜನ ಸೇರಿಕೊಂಡು ಇದು ಪಶ್ಚಿಮ ಅಂದ ಮಾತ್ರಕ್ಕೆ ಪಶ್ಚಿಮ ರೈಟ್ ಆಗೋದಿಲ್ಲ ಅಲ್ವಾ? ಅದು ರಾಂಗೇ ಅಲ್ವಾ? ಅದು ಎಷ್ಟು ಜನ ಹೇಳಿದ್ರು, ಎಷ್ಟು ಜೋರಾಗಿ ಹೇಳಿದ್ರು, ಸುಳ್ಳೆ. ಹಾಗೆ ಈ ಬೇತಾಳಿಗರಿಗೆ ಅಥವಾ ಈ ಮಂತ್ರವಾದಿಗಳಿಗೆ ಯಾವ ಶಕ್ತಿಯೂ ಇಲ್ಲ ಅಂತ ಅನ್ನುವಂತಹದ್ದು ಸತ್ಯವೇದ ಹೇಳಿರುವಂತಹ ಸತ್ಯ. ಅದು ಯಾವತ್ತೂ ಸಹ ಬದಲಾಗದೇ ಇರುವಂತಹ ಸತ್ಯ. ಅವರಿಗೆ ಯಾವತ್ತೂ ಸಹ ಶಕ್ತಿ ಬರುವಂತಹದ್ದು ಅಸಾಧ್ಯ. ಅದು ಸತ್ಯವೇದ ಹೇಳಿರುವಂಥ ಸತ್ಯ. ಇವಾಗ ಸಾಕಷ್ಟು ಜನ ಬಂದು ನಿಮ್ಮ ಹತ್ರ ಹೇಳ್ತಾರೆ, ನೀವು ಈ ಸಂದೇಶವನ್ನು ಇನ್ನೊಬ್ಬರಿಗೆ ಹೇಳಲಿಕ್ಕೆ ಹೋದಾಗ ಸಾಕಷ್ಟು ಜನ ಬಂದು ನಿಮ್ಮ ಹತ್ರ ಹೇಳ್ತಾರೆ, ನಾವು ನೋಡಿದ್ದೀವಿ ಅಂತಾರೆ. ಇನ್ನೊಬ್ಬರು ಬಂದು ಹೇಳ್ತಾರೆ, ನಾವು ನೋಡಿದ್ದೀವಿ ಅಂತಾರೆ. ಈ ಥರ ಒಂದು 10 ಕುಟುಂಬಗಳು ನಿಮ್ಮ ಮುಂದೆ ಬಂದು ನಾವು ನೋಡಿದ್ದೀವಿ ಅಂದರೂ ಸಹ ಸತ್ಯ ಯಾವುದು? ಸತ್ಯವೇದದಲ್ಲಿರುವಂತಹದ್ದು ಸತ್ಯ. ಯಾಕೆಂದರೆ ಇದು 1ನೇ ಶತಮಾನದಿಂದ ನಡೆದಿರುವಂತಹ ಪ್ರಾಕ್ಟಿಕಲ್ ವಿಚಾರಗಳನ್ನೆಲ್ಲ ಹೇಳ್ತಾ ಬಂದಿದೆ ಸತ್ಯವೇದ. 1ನೇ ಶತಮಾನದಲ್ಲೂ ಮಂತ್ರವಾದಿಗಳಿದ್ದರು. ಅವ್ರು ಏನು ಮಾಡಿದ್ರು? ಅವರೇ ತಮ್ಮ ಮಂತ್ರಗಳು ಸುಳ್ಳು, ತಮ್ಮ ಮಂತ್ರತಂತ್ರಗಳು ನಡೆಯೋದಿಲ್ಲ ಅಂತ ಹೇಳಬೇಕಾದ್ರೆ, ಇಲ್ಲಿರುವಂತಹ ಮಂತ್ರವಾದಿಗಳು ಈ ಕಾಲದಲ್ಲಿ ನಮ್ಮ ಥರ ಅನ್ನ ಸಾರು ತಿನ್ಕೊಂಡಿರುವಂತಹ ಮಂತ್ರವಾದಿಗಳು ಏನಾದರೂ ಮಾಡಲಿಕ್ಕಾಗತ್ತಾ? ಆ ಕಾಲದಲ್ಲಿ ತಪಸ್ ಮಾಡ್ತಿದ್ರು ಮಂತ್ರವಾದಿಗಳು. ಆ ಕಾಲದಲ್ಲಿ ಏನೇನೋ ವಿದ್ಯೆಗಳನ್ನು ಅಭ್ಯಾಸ ಮಾಡ್ತಿದ್ರು. ಸಾಕಷ್ಟು ಕಠಿಣವಾಗಿರುವಂಥ ಸಾಧನೆಯನ್ನು ತಗೊಳ್ತಿದ್ರು. ಕಾಡುಗಳಿಗೆ ಅಲ್ಲಿ ಇಲ್ಲಿ ಹೋಗಿ ಕೂತ್ಕೊಂಡು ವರ್ಷಗಳ ಗಟ್ಟಲೆ. ಅವರ ಮಂತ್ರಗಳೇ ನಡೆಯೋದಿಲ್ಲ ಅಂದರೆ, ಇಲ್ಲಿ ನಾನು ಆಗಲೇ ಹೇಳಿದ್ನಲ್ವ, ನಾವು ತಿನ್ನುವಂಥ ಫುಡ್ಡನ್ನು ಇವರು ತಿಂತಾರೆ, ಇವರು ಬಿರಿಯಾನಿ ತಿಂತಾರೆ, ಇವರು ಹೇಳುವಂತಹ ಮಂತ್ರಗಳು ನಡೆಯುತ್ತಾ? ಯೆಶಾಯನ ಗ್ರಂಥ 41ನೇ ಅಧ್ಯಾಯ 23ನೇ ವಚನ. ಹಳೆಯ ಒಡಂಬಡಿಕೆಯಲ್ಲಿ ಸಾಕಷ್ಟು ಜನ ದೇವತೆಗಳ ಪೂಜೆ ನಡೆಸುವಂತಹ ಮಂತ್ರವಾದಿಗಳಿದ್ರು. ಈ ದೇವತೆಗಳ ಪೂಜಾರಿಗಳಿಗೆ ಮತ್ತೆ ಮಂತ್ರವಾದಿಗಳಿಗೆ ಇಲ್ಲಿ ಹೇಳ್ತಿರುವಂತಹ ಮಾತು ಏನು? ನೀವು ದೇವರುಗಳೆಂದು ನಮಗೆ ಅರಿವು ಹುಟ್ಟುವಂತೆ ಮುಂದಾಗತಕ್ಕವುಗಳನ್ನು ತಿಳಿಸಿರಿ. ನಾವು ಒಟ್ಟಿಗೆ ಕಕ್ಕಾಬಿಕ್ಕಿಯಾಗಿ ನೋಡುವಂತೆ ಮೇಲಾಗಲಿ ಕೇಡಾಗಲಿ ಏನಾದರೂ ಮಾಡಿರಿ. ಆಹಾ, ನೀವು ಶೂನ್ಯವೇ, ನಿಮ್ಮ ಕಾರ್ಯವೋ ಮಟ್ಟ ಮಾಯವೇ, ನಿಮ್ಮನ್ನು ಮರೆ ಹೋಗುವ ತುಚ್ಛರೇ ಸರಿ. ನೀವು ದೇವರುಗಳೆಂದು ನಮಗೆ ಅರಿವು ಹುಟ್ಟುವಂತೆ ಮುಂದಾಗತಕ್ಕವುಗಳನ್ನು ತಿಳಿಸಿರಿ. ನಾವು ಒಟ್ಟಾಗಿ ಕಕ್ಕಾಬಿಕ್ಕಿಯಾಗಿ ನೋಡುವಂತೆ ಮೇಲಾಗಲಿ ಕೇಡಾಗಲಿ ಏನಾದರೂ ಮಾಡಿರಿ. ಏನಾದರೂ ಮಾಡಿ, ಅಟ್ಲೀಸ್ಟ್ ನಮಗೆ ಒಳ್ಳೇದಾಗಂಗಾದರೂ ಮಾಡಿ, ಅವಾಗಲಾದರೂ ನೀವು ನಂಬ್ತೀವಿ ನಿಮ್ಮ ಹತ್ರ ಶಕ್ತಿ ಇದೆ ಅಂತ ನಂಬ್ತೀವಿ. ನಮಗೆ ಕೆಟ್ಟದ್ದಾಗೋ ಹಂಗಾದರೂ ಮಾಡಿ, ಅವಾಗಲಾದರೂ ನಂಬ್ತೀವಿ ನಿಮಗೆ ಶಕ್ತಿ ಇದೆ ಅಂತ. ಮೇಲಾಗಲಿ ಕೇಡಾಗಲಿ ಏನಾದರೂ ಒಂದು ಮಾಡಿ. ನೆಕ್ಸ್ಟ್ ಏನಂದಿದ್ದಾರೆ? ಆಹಾ, ನೀವು ಶೂನ್ಯವೇ, ನಿಮ್ಮ ಹತ್ರ ಇರುವಂತಹದ್ದು 0 ಪವರ್, ಸ್ವಲ್ಪನೂ ಶಕ್ತಿ ಅನ್ನುವಂತಹದ್ದು ಇಲ್ಲ ನಿಮ್ಮ ಹತ್ರ. ನಿಮ್ಮ ಕೈಯಲ್ಲಿ ಏನೂ ಮಾಡಲಿಕ್ಕಾಗೋದಿಲ್ಲ. ಒಳ್ಳೆಯದೂ ಮಾಡಲಿಕ್ಕಾಗೋದಿಲ್ಲ ಒಬ್ಬ ಮನುಷ್ಯನಿಗೆ, ಕೆಟ್ಟದ್ದು ಮಾಡಲಿಕ್ಕಾಗೋದಿಲ್ಲ. ನೀವು ಶೂನ್ಯವೇ, ನಿಮ್ಮ ಕಾರ್ಯವು ಮಟ್ಟಮಾಯವೇ. ಅಂದರೆ ಆಗುವಂತೆ ಕಾಣಿಸ್ತಿದ್ರೂ ಸಹ ಅದ್ಯಾವುದೂ ಸಹ ಆಗದೇ ಇರುವಂತಹದ್ದು, ನಡೆಯದೇ ಇರುವಂತಹದ್ದು. ನೆಕ್ಸ್ಟ್, ನಿಮ್ಮನ್ನು ಮೊರೆ ಹೋಗುವವರು ತುಚ್ಛರೇ ಸರಿ. ಈ ಕಾಲದಲ್ಲೂ ಮಾಟ ಮಂತ್ರಿಕರನ್ನು ಯಾರಾದರೂ ಮೊರೆ ಹೋಗ್ತಿದ್ದಾರೋ, ಜ್ಯೋತಿಷ್ಯ ಹೇಳುವಂಥ ಜನರನ್ನು ಯಾರಾದರೂ ಮೊರೆ ಹೋಗ್ತಿದ್ದಾರೋ ಅವರಿಗೂ ಸತ್ಯವೇದ ಹೇಳ್ತಿರುವಂಥ ಮಾತೇನು? ನೀವು ತುಚ್ಛರೇ ಸರಿ. ಅಂದರೆ ಆ ಮೆಂಟಾಲಿಟಿ ಏನಕ್ಕೂ ಸಹ ಬರದೇ ಇರುವಂತಹದ್ದು, ಕೆಳಮಟ್ಟದ ಆಲೋಚನೆ ಅಂತ ಕರಿತೀವಲ್ವಾ ಅದು. 1-2 ವಿಡಿಯೋಗಳನ್ನು ನೋಡೋಣ, ನ್ಯೂಸಲ್ಲಿ ಬಂದಿರುವಂಥ ಆರ್ಟಿಕಲ್ಸನ್ನು ನೋಡೋಣ, ಒಂದೊಂದಾಗಿ ಪ್ಲೇ ಮಾಡೋಣ. ಸಮಾಜದಲ್ಲಿ ಏನೇನಾಗ್ತದೆ ಮಾಟ ಮಂತ್ರಿಕರ ಮಾತುಗಳನ್ನು ಕೇಳಿಕೊಂಡು. ಅಂದರೆ ಇಲ್ಲಿ ಸತ್ಯವೇದ ಹೇಳ್ತಲ್ವ, ಇದನ್ನು ನಂಬುವಂಥವ್ರು ಯಾರು? ತುಚ್ಛರು, ಯಾವ ಕೆಲಸಕ್ಕೂ ಬರದೇ ಇರುವಂಥವರು, ಆಲೋಚನೆಯಲ್ಲಿ ಸ್ವಲ್ಪವೂ ಸಹ ಒಳ್ಳೆಯ ಆಲೋಚನೆನೋ ಅಥವಾ ಕಾಮನ್ ಸೆನ್ಸು ಸಹ ಇಲ್ಲದೇ ಇರುವಂಥವರು.
ಬರ್ಬರವಾಗಿ ಮಗಳು ತನ್ನ ತಾಯಿಯನ್ನೇ ಕೊಲೆ ಮಾಡಿರೋದು. ಜ್ಯೋತಿಷಿಯ ಮಾತನ್ನ ನಂಬಿಕೊಂಡು ಈ ಒಂದು ಕೊಲೆ ಮಾಡಿರೋದು. ತುಮಕೂರಿನ ಅನುಪನಹಳ್ಳಿಯಲ್ಲಿ ಬೆಚ್ಚಿ ಬೀಳಿಸೋ ಘಟನೆ ನಡೆದು ಹೋಗಿದೆ. ತಾಯಿ ಪುಷ್ಪವತಿಯನ್ನ ಮಗಳು ಸುಚಿತ್ರ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾಳೆ. 1 ವರ್ಷದ ಹಿಂದೆ ಸುಚಿತ್ರಾ ತಂದೆ ಮೃತಪಟ್ಟಿರ್ತಾರೆ. ತಂದೆ ಸಾವಿಗೆ ನನ್ನಮ್ಮನೇ ಕಾರಣ ಅಂತ ಆ ಜ್ಯೋತಿಷಿ ಹೇಳಿರ್ತಾನಂತೆ. ನಿನ್ನ ತಾಯಿಯೇ ನಿನ್ನ ತಂದೆ ಸಾಯೋಕೆ ಪ್ರಮುಖ ಕಾರಣ ಅಂತ ಮಾಟ ಮಾಡಿಸಿ ಸಾಯಿಸಿದ್ದಾಳೆ ನಿನ್ನ ತಂದೆಯನ್ನಂತ ಹೇಳ್ಕೊಂಡು ಈ ಜ್ಯೋತಿಷಿ ಏನಿದ್ದಾನೆ ಬ್ರೈನ್ ವಾಶ್ ಮಾಡಿರ್ತಾನೆ. ಜ್ಯೋತಿಷಿ ಮಾತಿಗೆ ಕೆರಳಿ ಅಮ್ಮನನ್ನೇ ಮಗಳು ಸುಚಿತ್ರಾ ಕೊಂದು ಹಾಕಿದ್ದಾಳೆ. ತಲೆದಿಂಬಿನಿಂದ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾಳೆ. ಈ ಹಂತಕ್ಕೆ ತಾಯಿ 9 ತಿಂಗಳು ಹೆತ್ತು ಹೊತ್ತು ಸಾಕಿ ಸಲಹೆ ಇರ್ತಾಳೆ. ತಂದೆ 1 ವರ್ಷದ ಹಿಂದೆ ಸಾವನ್ನಪ್ಪಿರ್ತಾನೆ. ಸೊ ತಂದೆ ಸಾವಾಗಿದೆಯಲ್ಲ, ಇದಕ್ಕೆ ಕಾರಣ ಏನಿರಬಹುದು ಅಂತ ಹೇಳ್ಕೊಂಡು ಆನ್ಲೈನ್ನಲ್ಲಿ ಮಗಳು ಜ್ಯೋತಿಷಿಯನ್ನ ಸಂಪರ್ಕ ಮಾಡಿರ್ತಾಳೆ. ಈ ಸುಚಿತ್ರಾ ಅನ್ನುವಂಥ ಪಾಪಿ ಮಗಳು ತಂದೆ ಸಾವಿಗೆ ಏನು ಕಾರಣ ಇರಬಹುದು ಅಂತ ಹೇಳ್ಕೊಂಡು ಜ್ಯೋತಿಷಿ ಹತ್ರ ಪ್ರಶ್ನೆಯನ್ನ ಮಾಡ್ತಾಳೆ. ತಂದೆ ಸಾವಿಗೆ ನಿಮ್ಮ ತಾಯಿಯೇ ಕಾರಣ, ನಿಮ್ಮ ತಾಯಿಯೇ ಮಾಟ ಮಾಡಿಸಿದಾಳೆ ಅಂತ ಜ್ಯೋತಿಷ್ಯದ ಮಾತುಗಳನ್ನ ಆಡಿದ್ದಾನೆ. ಸುಚಿತ್ರಾ ನಂಬಿದ್ಲು ಅಂತ ಹೇಳಲ್ಲ. ಏನರ್ಥ ಆಯಿತು ಈ ನ್ಯೂಸಿಂದ ನಮಗೆ? ಯಾರನ್ನ ಕೊಂದಿದ್ದಾರೆ ಇಲ್ಲಿ? ಮಗಳು ತಾಯಿಯನ್ನು ಕೊಂದಿದ್ದಾರೆ. ಏನಕ್ಕೋಸ್ಕರ ಕೊಂದಿದ್ದಾರೆ? ತಂದೆ ಸಾವಿಗೆ ತಾಯಿನೇ ಕಾರಣ. ಯಾರು ಹೇಳಿದ್ರು? ಜ್ಯೋತಿಷ್ಯದವರು. ಏನಂತ ಹೇಳಿದರು? ತಾಯಿ ಮಾಟ ಮಂತ್ರ ಮಾಡಿಸಿದ್ದಾಳೆ. ಜ್ಯೋತಿಷ್ಯ ಅನ್ನುವಂತಹದ್ದು ಮೂಢನಂಬಿಕೆನಾ? ಮಾಟ ಮಂತ್ರ ಅನ್ನುವಂತಹದ್ದು ಮೂಢನಂಬಿಕೆನಾ? ಹಾಂ, ಇದು ವಿಚಾರ. ಅಂದರೆ ಒಬ್ಬರಿಗೆ ಡಬಲ್ ಆಗಿರುವಂತೆ ಮಾಯಕ್ಕೆ ಒಳಗಾಗಿರ್ತಾರೆ ಸ್ವಲ್ಪ ಜನ. ಅದರಲ್ಲಿ ಈಕೆಯೂ ಸಹ ಒಬ್ಬಳು. ಇವಾಗ ನಾವು ನ್ಯೂಸಲ್ಲಿ ನೋಡಿದ್ವಲ್ವ, ಜ್ಯೋತಿಷ್ಯದವ್ರು ಹೇಳಿದ್ರಂತೆ. ಫಸ್ಟ್ ಆಫ್ ಆಲ್ ಜ್ಯೋತಿಷ್ಯನೇ ತಪ್ಪು. ನೆಕ್ಸ್ಟ್ ಏನಂತ ಹೇಳಿದ್ರಂತೆ? ತಾಯಿ ತಂದೆಯನ್ನು ಕೊಂದಿದ್ದಾರೆ. ಈಗ ತಾಯಿ ಹೆಂಗೆ ಕೊಂದಿದ್ದಾರೆ? ಡೈರೆಕ್ಟಾಗಿ ಚಾಕು ಚುಚ್ಚಿ ಕೊಂದ್ರ? ಹೆಂಗೆ ಕೊಂದಿದ್ದಾರೆ? ಮಾಟ ಮಾಡಿ ಕೊಂದಿದ್ದಾರೆ. ಅದು ಮಾಟ ಮಂತ್ರನೂ ಸುಳ್ಳೇನಾ? ಇದು ಸಮಾಜದಲ್ಲಿ ನಡೀತಿರುವಂತಹದ್ದು. ನಮ್ಮ ಸುತ್ತಮುತ್ತಲೂ ಮಾಟ ಮಂತ್ರದವರ ಮಾತನ್ನು ಕೇಳಿ ಏನು ಬೇಕಾದರೂ ಮಾಡ್ಲಿಕ್ಕೆ ಮುಂದಾಗ್ತಿದ್ದಾರೆ, ಯಾರನ್ನು ಬೇಕಾದರೂ ಕೊಲ್ಲಿಕ್ಕೆ ಮುಂದಾಗ್ತಿದ್ದಾರೆ ಗೊತ್ತಾ? ನಮಗೆ ಅನ್ನಿಸ್ಬೋದು ಈ ಸಬ್ಜೆಕ್ಟ್ ಇಷ್ಟುದ್ದ ಆಲೋಚನೆ ಮಾಡಬೇಕಾ, ಸಾಕಷ್ಟು ಭಾಗಗಳನ್ನು ಮಾತಾಡ್ಕೊಳ್ತಿದ್ದೀವಿ ಅಂತ ಹೇಳಿ. ಸಮಾಜದಲ್ಲಿ ವಿಚಿತ್ರವಾಗಿರುವಂತಹ ಪರಿಸ್ಥಿತಿಗಳು, ಘಟನೆಗಳು ನಡೀತಿದೆ. ಇನ್ನೊಂದು ಪ್ರದೇಶದಲ್ಲಿ ಹೊಸಕೋಟೆ ಅನಿಸುತ್ತೆ, ರೀಸೆಂಟಾಗಿ ನಡೆದಿರುವಂತಹದ್ದು. ಚಿಕ್ಕ ಎಳೆ ಮಗುವನ್ನು ದತ್ತಕ್ಕೆ ತೊಗೊಂಡಿದ್ದಾರೆ. ಅಡಾಪ್ಟ್ ಮಾಡಿಕೊಂಡು ದತ್ತಕ್ಕೆ ತೊಗೊಂಡು ನೆಕ್ಸ್ಟ್ ಮಾಟ ಮಂತ್ರದವನ ಮಾತನ್ನು ಕೇಳಿಕೊಂಡು, ಇಷ್ಟಕ್ಕೂ ಮಾಟ ಮಂತ್ರದವನು ಮುಂಚಿತವಾಗಿ ಹೇಳಿದ್ದಾರೆ ಒಂದು ಮಗುವನ್ನು ಬಲಿ ಕೊಡಬೇಕು ಅಂತ ಹೇಳಿ. ಏನು ಸಿಕ್ಕಕ್ಕೆ? ನಿಧಿ ಸಿಗಲಿಕ್ಕೆ. ನಿಧಿ ಸಿಕ್ಕಬೇಕಾದ್ರೆ ಒಂದು ಮಗುವನ್ನು ಬಲಿ ಕೊಡಬೇಕು. ಈಗ ಆ ಮಗು ಎಲ್ಲಿಂದ ತರಬೇಕು ಹಾಗಿದ್ರೆ? ದತ್ತಕ್ಕೆ ತೊಗೊಂಡು ಅಡಾಪ್ಟ್ ಮಾಡಿಕೊಂಡು ತೊಗೊಂಡು ಬಂದು ಸುಮಾರು 8 ಮಂತ್ಸ್ ಆದ ನಂತರ, 8 ಮಂತ್ಸ್ ಹಿಂದೆ ದತ್ತಕ್ಕೆ ತೊಗೊಂಡಿರುವಂತಹದ್ದು, 8 ಮಂತ್ಸ್ ಆದ ನಂತರ ನಿಧಿಗೋಸ್ಕರ ಮಗುವನ್ನು ಬಲಿ ಕೊಡ್ತಾರೆ. ಯಾರ ಮಾತನ್ನು ಕೇಳಿಕೊಂಡು? ಮಾಟ ಮಂತ್ರದವರು. ಇಷ್ಟಕ್ಕೂ ಹುಣ್ಣಿಮೆ ದಿನ ಕರೆಕ್ಟಾಗಿ ನೋಡಿಕೊಂಡು ಬಲಿ ಕೊಡ್ಲಿಕ್ಕೆ ಮುಂದಾಗ್ತಾರೆ. ಈ ರೀತಿಯ ಬಲಿಗಳನ್ನೆಲ್ಲ ಕಂಡಕ್ಟ್ ಮಾಡುವಂತಹದ್ದು ಮಾಟ ಮಂತ್ರದವರೇ, ಮಾಂತ್ರಿಕರು. ಇಷ್ಟಕ್ಕೂ ಕಾಡಲ್ಲಿ ಕೂತ್ಕೊಬೇಕಾಗಿರುವಂಥ ಪರಿಸ್ಥಿತಿ ಬರ್ತಿತ್ತ ಈ ಮಾಟ ಮಂತ್ರಿಕನಿಗೆ? ಅವನಿಗೆ ನಿಧಿ ಸಿಕ್ಕಿದರೆ? ನಿಧಿ ಅನ್ನುವಂತಹದ್ದು ಮಾಟ ಮಂತ್ರ ಮಾಡುವಂಥವನಿಗೆ ಸಿಕ್ಕಿತ್ತು ಅಂತ ಅಂದ್ಕೊಳ್ಳಿ. ಅವನು ಕಾಡಲ್ಲಿ ಕೂತ್ಕೋತಿದ್ನ? ಯಾವುದಾದ್ರೂ ಬಂಗ್ಲೆಯಲ್ಲಿ ಇರ್ತಾ ಇದ್ನ ನೀಟಾಗಿ? ಯಾವುದಾದ್ರೂ ಒಂದು ವಿಲ್ಲಾ ತೊಗೊಂಡು ನೀಟಾಗಿ ಆರಾಮಾಗಿರುವಂತಹದನ್ನು ಬಿಟ್ಟು ಕಾಡಲ್ಲಿ, ಆ ಚಳಿಯಲ್ಲಿ, ಆ ಕತ್ಲಲ್ಲಿ ಕೂತ್ಕೊಳ್ಳುವಂತಹ ಇದು ಬೇಕಾ? ನೋಡೋಣ, ಅದನ್ನು ಒಂದ್ಸರಿ ನೋಡೋಣ. ಸೆಕೆಂಡ್ ನ್ಯೂಸನ್ನು ಪ್ಲೇ ಮಾಡಿ ಅಣ್ಣ. ನಿಧಿ ಆಸೆಗಾಗಿ ಗಂಡು ಮಗುವನ್ನು ಬಲಿ ಕೊಡುವುದಕ್ಕೆ ಯತ್ನ ಮಾಡಿರುವಂತಹ ಘಟನೆಯೊಂದು ಹೊಸಕೋಟೆಯಲ್ಲಿ ನಡೆದಿದೆ. ದತ್ತು ಪೋಷಕರಿಂದ ಗಂಡು ಮಗು ಬಲಿ ಪೂಜೆಯ ವಿಚಾರ. ಮನೆಯಲ್ಲಿ ಗುಂಡಿ ತೆಗೆದು ಮಗುವನ್ನು ಬಲಿ ಕೊಡೋದಕ್ಕೆ ಪೂಜೆ ಮಾಡಿದಂತಹ ಆರೋಪ ಕೇಳಿ ಬಂದಿದೆ. ಹೊಸಕೋಟೆಯ ಸೂಲಿಬೆಲೆಯ ಜನತಾ ಕಾಲೋನಿಯಲ್ಲಿ ಘಟನೆ ನಡೆದಿದೆ. ಸೈಯದ್ ಇಮ್ರಾನ್ ಎಂಬುವರ ಮನೆಯಲ್ಲಿ ನಡೆದಿರುವಂತಹ ಪೂಜೆ ಇದು. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳಿಂದ ಮಗುವನ್ನು ರಕ್ಷಿಸೋ ಕೆಲಸ ಆಗಿದೆ. 8 ತಿಂಗಳ ಮಗುವನ್ನು ಶಿಶು ಕೇಂದ್ರಕ್ಕೆ ಅಧಿಕಾರಿಗಳು ರವಾನಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನಿಧಿಗಾಗಿಯೇ ಈ ವ್ಯಕ್ತಿ ಪೂಜೆ ಮಾಡ್ತಿದ್ದ ಅನ್ನುವಂತಹ ವಿಚಾರ ಇದು. ಇಷ್ಟು ಮಾತ್ರ ಅಲ್ಲ, ನಿಧಿಗೋಸ್ಕರ ದತ್ತು ಪೋಷಕರು ಮಗು ಬಲಿ ಹಾಕೋದಕ್ಕೆ ಪೂಜೆ ನಡೆಸಂತಹ ವಿಚಾರದಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ 8 ತಿಂಗಳ ಹಿಂದಷ್ಟೇ ಆ ಗಂಡು ಮಗುವನ್ನು ಇವರು ದತ್ತು ತಗೊಂಡಿದ್ರು ಅಂತ. ನಿನ್ನೆ ಹುಣ್ಣಿಮೆ ಹಿನ್ನೆಲೆಯಲ್ಲಿ ಮಗುವನ್ನು ಬಲಿ ಕೊಟ್ಬಿಡ್ಬೇಕು ಅಂತ ಪೂಜೆಯನ್ನು ರೆಡಿ ಮಾಡ್ಕೊಂಡಿದ್ರು. ಸಾಮಗ್ರಿ ಎಲ್ಲ ತಂದು ಮನೆಯ ಕೋಣೆಯಲ್ಲಿ ಒಂದು ದೊಡ್ಡ ಗುಂಡಿ ತೆಗೆದು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ರು.
ಈ ಬಗ್ಗೆ ಮಕ್ಕಳ ಸಹಾಯವಾಣಿಗೆ ಅಪರಿಚಿತರು ಯಾರೋ ಕರೆ ಮಾಡಿದ್ರು. ಅಪರಿಚಿತರು ಅಂದರೆ ಇವ್ರದೇ ಸಂಬಂಧಿಕರು ಯಾರಿಗೋ ಗೊತ್ತಿರುತ್ತೆ ಹಿಂಗೆಲ್ಲ ಆಗುತ್ತೆ ಅಂತ, ಹೀಗಾಗಿ ಅವ್ರಿಗೆ ತಪ್ಪಿಸೋದಕ್ಕೆ ಆಗಿರಲ್ಲ, ಸೊ ಫೋನ್ ಮಾಡಿರ್ತಾರೆ. ಇದರಲ್ಲಿ ಏನರ್ಥ ಆಯಿತು ನಮಗೆ? ಮಗುವನ್ನು ಬಲಿ ಕೊಡಲಿಕ್ಕೂ ಮುಂದಾಗ್ತಾರ ನಿಧಿಗೋಸ್ಕರ. ಯಾರ ಮಾತಿನ ಆಧಾರದ ಮೇಲೆ, ಅದು ಇಂಪಾರ್ಟೆಂಟ್, ಯಾರ ಮಾತಿನ ಆಧಾರದ ಮೇಲೆ? ಒಬ್ಬ ಮಾಟ ಮಂತ್ರಿಕನ ಆಧಾರದ ಮೇಲೆ, ಅವನ ಮಾತನ್ನು ಆಧರಿಸ್ಕೊಂಡು. ಸತ್ಯವೇದ ಏನು ಹೇಳುತ್ತೆ? ಅವನ ಬಾಯಲ್ಲಿ ಬರುವಂತಹದ್ದೆಲ್ಲ ಲೋಚಗೊಟ್ಟುವ ಪಿಟಿಗುಟ್ಟುವ ಮಾತುಗಳೇ. ಅದಕ್ಕೆ ತಲೆಬುಡ ಏನೂ ಸಹ ಇರೋದಿಲ್ಲ, ಅದಕ್ಕೆ ಆಧಾರ ಯಾವುದೂ ಸಹ ಇರೋದಿಲ್ಲ. ನೀವೇ ಹೇಳಬೇಕು ಇದನ್ನು ಸಮಾಜಕ್ಕೆ. ನಿಮ್ಮ ಸುತ್ತಲೂ ಸಹ ಸಾಕಷ್ಟು ಜನ ಇರ್ತಾರೆ, ಅವ್ರ ಹತ್ರ ನೀವೇ ನಿರೂಪಣೆ ಮಾಡಬೇಕು, ಅವ್ರು ನಂಬುವಂತೆ ಮಾಡಬೇಕು. ನೀವು ಕೇಳಿರುವಂಥ ಎಲ್ಲ ಪಾಯಿಂಟ್ಸನ್ನು ಇಟ್ಕೊಂಡು ನೆನಪಿಟ್ಕೊಂಡು ಮತ್ತು ನೋಟ್ಸನ್ನು ರಿವೈಸ್ ಮಾಡಿ. ಕ್ರೈಸ್ತರ ಬಾಧ್ಯತೆ ಏನು ಅಂದರೆ, ಈ ರೀತಿಯಾಗಿ ಮೂಢನಂಬಿಕೆಗಳ ಮಾಯೆಯಲ್ಲಿ ಬಿದ್ದಿದ್ದಾರಲ್ವ ಸಾಕಷ್ಟು ಜನ, ಅವರಿಗೆ ಮೂಢನಂಬಿಕೆಗಳನ್ನು ನೀವು ಹೋಗಲಾಡಿಸ್ಬೇಕು ಅಲ್ವಾ? ಅವಾಗ ಅವರು ದೇವರನ್ನು ನಂಬಲಿಕ್ಕೆ ಶುರು ಮಾಡ್ತಾರೆ. ಅಟ್ಲೀಸ್ಟ್ ಒಂದೇ ಸರಿ ಯೇಸು ಕ್ರಿಸ್ತರನ್ನು ನಂಬಲಿಕ್ಕೆ ಶುರು ಮಾಡಿಲ್ಲ ಅಂತ ಹೇಳಿದ್ರು, ಏನೋ ಮಾಟ ಮಂತ್ರ ಅನ್ನುವಂತಹದನ್ನು ಪಕ್ಕಕ್ಕಿಟ್ಟು ದೇವರನ್ನು ನಂಬಲಿಕ್ಕೆ ಶುರು ಮಾಡ್ತಾರೆ. ಯಾವ ದೇವರು ಅನ್ನುವಂತಹದನ್ನು ಪಕ್ಕಕ್ಕಿಡಿ, ದೇವರು ಅನ್ನುವಂಥದ್ದು ಅವಾಗ ಬರುತ್ತೆ. ಅವಾಗ ಹುಡುಕ್ಲಿಕ್ಕಾದರೂ ಶುರು ಮಾಡ್ತಾರೆ. ಒಂದು ದಿನ ಯೇಸು ಕ್ರಿಸ್ತರು ಅವ್ರಿಗೆ ಗೊತ್ತಾಗ್ತಾರೆ, ಹುಡುಕುವಂಥವ್ರಿಗೆ ತಿಳಿಸ್ಕೊಡ್ತಾರಲ್ವ ದೇವರು ನಿಜವನ್ನು. ಹೌದಲ್ವ? ಇದನ್ನು ಮಾಡಬೇಕಾಗಿರುವಂತಹ ನಿಮ್ಮ ಕೆಲಸ. ಪ್ರತಿಯೊಂದು ವಿಚಾರಗಳನ್ನು ನಿಮ್ಮ ಸುತ್ತಮುತ್ತ ಯಾರಿದ್ರೂ ಸಹ ಈ ರೀತಿಯಾಗಿರುವಂತಹ ಮಾಯೆಯಲ್ಲಿ ಬಿದ್ದಿರುವಂಥವರು ಅವ್ರ ಹತ್ರ ಪ್ರೂವ್ ಮಾಡಬೇಕು, ಹೇಳಬೇಕು, ಅರ್ಥ ಮಾಡಿಸ್ಬೇಕು. ಸತ್ಯವೇದಲ್ಲಿರುವಂತಹ ಮಾತುಗಳನ್ನು ತೆಗೆದು ತೋರಿಸಿ. ಮಂತ್ರವಾದಿಗಳು ಅಂತ ಹೇಳ್ಕೊಳ್ಳುವಂಥವ್ರು ಇದ್ದರು, ಅವರ ಮಾಟ ತಂತ್ರಗಳು ಕುತಂತ್ರಗಳು ಯಾವ ಕೆಲಸಕ್ಕೂ ಸಹ ಬರಲಿಲ್ಲ. ಅವ್ರ ಕೈಯಲ್ಲಿ ಮೇಲೂ ಸಹ ಉಂಟು ಮಾಡಲಿಕ್ಕಾಗಿಲ್ಲ, ಕೇಡೂ ಸಹ ಉಂಟು ಮಾಡಲಿಕ್ಕಾಗಿಲ್ಲ. ಹೇಳಬೇಕು, ಹೌದಾ? ಇಷ್ಟಕ್ಕೂ ಮಾಟ ಮಂತ್ರಗಳು ವರ್ಕ್ ಆಗೋದಿಲ್ಲ ಅಂತ ಮಾತಾಡ್ಕೊಂಡ್ವಿ. ಹಾಗಿದ್ರೆ ತುಂಬ ಜನ ಚೆನ್ನಾಗಿರ್ತಾರೆ ಅಂತ ಅಂದ್ಕೊಳ್ಳಿ. ಸ್ವಲ್ಪ ಜನ ಚೆನ್ನಾಗಿರ್ತಾರೆ, ಏನರಲ್ಲಿ ಆರ್ಥಿಕವಾಗಿ ಚೆನ್ನಾಗಿರ್ತಾರೆ, ಕುಟುಂಬದಲ್ಲಿ ಎಲ್ಲವೂ ಸಹ ಸ್ಮೂತಾಗಿ ಹೋಗ್ತಿದೆ. ಸ್ವಲ್ಪ ದಿನ ಆದ ನಂತರ ಪಟ್ ಅಂತ ಹೇಳಿ ಬೀದಿಗೆ ಬರುವಂತಹ ಪರಿಸ್ಥಿತಿ ಬಂದಿರುತ್ತೆ, ಗೊತ್ತಾ ನಮಗೆ? ಚೆನ್ನಾಗಿರ್ತಾರೆ, ಎಲ್ಲವೂ ಇರುತ್ತೆ, ಆಸ್ತಿ ಐಶ್ವರ್ಯ, ಕುಟುಂಬದಲ್ಲಿ ಚೆನ್ನಾಗಿರ್ತಾರೆ, ಯಾವ ಸಮಸ್ಯೆಯೂ ಸಹ ಇರೋದಿಲ್ಲ. ಪಟ್ ಅಂತ ಹೇಳಿ ದಿಢೀರ್ ಅಂತ ಹೇಳಿ ಒಂದು ದಿನ ಬೀದಿಗೆ ಬಂದಿರ್ತಾರೆ. ಈಗ ಮಾಟ ಮಂತ್ರಿಕರಿಗೆ ಇದೇ ಚಾನ್ಸು. ಏನು? ನಾವೇ ಮಾಡಿದ್ದು ಅಲ್ವಾ? ನಾವೇ ಮಾಡಿದ್ದು ಹಂಗಾಗ್ಲಿಕ್ಕೆ. ಇಷ್ಟಕ್ಕೂ ಈ ಕುಟುಂಬ ಚೆನ್ನಾಗಿರುವಂತಹದನ್ನು ನೋಡಿ ಹೊಟ್ಟೆ ಕಿಚ್ಚನಿಂದ ಯಾರೋ ಒಬ್ಬರು ಹೋಗಿ ಮಾಟ ಮಂತ್ರದವರು ಆಶ್ರಯಿಸಿರ್ತಾರೆ. ಯಾಕಂದರೆ ಈ ಕುಟುಂಬ ಚೆನ್ನಾಗಿದೆ ಅಂತ ಹೇಳಿದ್ರೆ, ಈ ಕುಟುಂಬವನ್ನು ಆಗದೇ ಇರುವಂಥವ್ರು ಯಾರಾದರೂ ಈ ಕುಟುಂಬವನ್ನು ನೋಡಿದ್ರೆ ಹೊಟ್ಟೆ ಹೊರ್ಕೊಂಡು ಹೋಗಿರ್ತಾರೆ. ಯಾರ ಹತ್ರ? ಮಾಟ ಮಂತ್ರದವ್ರ ಹತ್ರ. ಆ ಕುಟುಂಬಕ್ಕೆ ನೀವೇನಾದರೂ ಮಾಡಬೇಕು. ಈಗ ಈ ಮಾಟ ಮಂತ್ರದವ್ರ ಹತ್ರ ಅಪ್ರೋಚ್ ಆಗಿ ಸುಮಾರು 1 ತಿಂಗಳು 1.5 ತಿಂಗಳಾಗಿರುತ್ತೆ. 1.5 ತಿಂಗಳಾಗಿದ ತಕ್ಷಣ ನೋಡಿದ್ರೆ ಈ ಕುಟುಂಬ ಎಲ್ಲ ಚೆನ್ನಾಗಿರುವಂಥವ್ರು, ಮನೆ ಮಾರ್ಕೊಂಡು ಇರುವಂಥ ಕಾರ್ಗಳೆಲ್ಲ ಮಾರ್ಕೊಂಡು ನೀಟಾಗಿ ಬೀದಿಗೆ ಬಂದು, ಕುಟುಂಬದಲ್ಲಿ ಡಿವೋರ್ಸು ಅದು ಇದು ಇನ್ನೊಂದು ಮತ್ತೊಂದು ಎಲ್ಲ ಆಗಿ ವಿಚಿತ್ರ ಆಗೋಗಿರುತ್ತೆ 1.5 ತಿಂಗಳಲ್ಲಿ. ಇವಾಗ ಮಾಟ ಮಂತ್ರದವ್ರ ಹತ್ರ ಹೋಗಿರುವಂತಹ ವ್ಯಕ್ತಿ ಮನಸ್ಸಲ್ಲಿ ಏನಿರುತ್ತೆ? ಮಾಟ ಮಂತ್ರದವ್ರ ಹತ್ರ ಹೋಗಿರುವಂತಹ ವ್ಯಕ್ತಿ ಹತ್ರ ಅವನ ಮನಸ್ಸಲ್ಲಿ ಏನಿರುತ್ತೆ? ಮಾಟ ಮಂತ್ರ ಮಾಡಿಸಿರೋದಕ್ಕೆ ಈ ಕುಟುಂಬಕ್ಕೆ ಹಿಂಗಾಗಿರುವಂತಹದ್ದು. ನಾನು ಮಂತ್ರವಾದಿಯನ್ನು ಹೋಗಿ ಭೇಟಿ ಮಾಡಿಕೊಂಡು ನಾನು ಮಾಟ ಮಂತ್ರ ಇವರಿಗೆ ಮಾಡಿಸಿರೋದಕ್ಕೆ ಈ ಕುಟುಂಬಕ್ಕೆ ಹಿಂಗಾಗಿರುವಂತಹದ್ದು. ಇದು ಆ ವ್ಯಕ್ತಿಯ ಮನಸ್ಸಲ್ಲಿರುವಂತಹದ್ದು. ಈಗ ಇದು ಗೊತ್ತಾದ ನಂತರ ಏನು ಮಾಡ್ತಾನೆ? 4 ಜನಕ್ಕೆ ಹೇಳ್ತಾನೆ? ಸುಮ್ಮನೆ ಇರ್ತಾನೆ? 4 ಜನಕ್ಕೆ ಹೇಳ್ತಾನೆ? ಏನಂತ ಹೇಳ್ತಾನೆ? ನನಗೊಬ್ಬ ಮಂತ್ರವಾದಿ ಗೊತ್ತು, ಸೂಪರ್ ಪವರ್ಫುಲ್ ಮಂತ್ರವಾದಿ, 1 ತಿಂಗಳಲ್ಲೇ ತನ್ನ ಯಂತ್ರ ತಂತ್ರಗಳೆಲ್ಲ ನಡೆದೋಗ್ಬಿಡುತ್ತೆ. 1 ತಿಂಗಳು, ಹೌದಾ? ಇವಾಗ ಮಂತ್ರವಾದಿ ಪಾಪ್ಯುಲರ್ ಆದ, ಈ ವ್ಯಕ್ತಿ 4 ಜನಕ್ಕೆ ಪಬ್ಲಿಸಿಟಿ ಅಡ್ವರ್ಟೈಸ್ಮೆಂಟ್ ಫ್ರೀಯಾಗಿ ಕೊಟ್ಟ. ಈಗ 4 ಜನನೂ ಮಂತ್ರವಾದಿ ಹತ್ರನೇ ಹೋಗ್ತಾರೆ. ಮತ್ತು ಅವರೂ ಸಹ ಯಾರನ್ನಾದರೂ ಚೆನ್ನಾಗಿರುವಂತಹದನ್ನು ನೋಡಿ ಹೊಟ್ಟೆ ಹುರ್ಕೊಂಡು ಮತ್ತೆ ಅವರೂ ಸಹ ಹೋಗಿ ಮಾಡಿಸ್ತಾರೆ. ಮತ್ತೆ ಹಾಗೆ ಆಗುತ್ತೆ. ಇಷ್ಟಕ್ಕೂ ಚೆನ್ನಾಗಿರುವಂಥವ್ರು ಹಾಳಾಗೋಗ್ಲಿಕ್ಕೆ ಕಾರಣ ಏನು? ಎಷ್ಟೆಷ್ಟು ಬೇಗ ಮಂತ್ರ ವರ್ಕ್ ಆಗ್ತಿದೆಯಾ? ಅವ್ರು ಮಾಡಿಸ್ತಿರುವಂತಹ ಮಾಟ ಮಂತ್ರ ವರ್ಕ್ ಆಗ್ತಿದೆಯಾ? ಏನಾಗಿದ್ರೆ ಚೆನ್ನಾಗಿರುವಂಥವ್ರು ಹಾಳಾಗೋಗ್ಲಿಕ್ಕೆ ಕಾರಣ ಏನಾಗ್ತದೆ ಇಲ್ಲಿ? ಚೆನ್ನಾಗಿದ್ದರು ಅಂತ ಅಂದ್ಕೊಳ್ಳಿ, ದೇವರೆಲ್ಲ ಕೊಟ್ಟರು ಅಂತ ಅಂದ್ಕೊಳ್ಳಿ. ನಾರ್ಮಲಾಗಿ ಮನುಷ್ಯರಿಗಿರುವಂಥ ಗುಣ ಏನು ಗೊತ್ತಾ? ಮದುವೆಗೆ ಹೋಗಬೇಕು ಅಂತ ಅಂದ್ಕೊಳ್ಳಿ, ಎಲ್ಲಾದರೂ ಬೇರೆ ಕಡೆ ಬೀರುಳಿರುವಂತಹ ಒಡವೆ ಎಲ್ಲ ತಗೊಂಡು ಮೈಮೇಲೆ ಹಾಕ್ಕೊಂಡು ಸುಮಾರು ಒಂದು ಅರ್ಧ kg ಒಡವೆ, 1 kg ಒಡವೆ ಹಾಕ್ಕೊಂಡು ಮದುವೆಗೆ ಹೋಗುವಂತಹದ್ದು, ಹೌದಲ್ವಾ? ಈಗ ಮದುವೆಯಲ್ಲಿ ಇವ್ರನ್ನ ನೋಡ್ತಾರಾ ಇಲ್ವಾ ಬೇರೆಯವರು? ಆ ಮದುವೆಯಲ್ಲಿ ಎಷ್ಟೊಂದು ಜನ ಬಡವರು ಬಂದಿರ್ತಾರೆ, ಇಲ್ಲದೇ ಇರುವಂಥವ್ರು ಬಂದಿರ್ತಾರೆ, ಹಸ್ಕೊಂಡಿರುವಂಥವ್ರು ಬಂದಿರ್ತಾರೆ. ಅವರೆಲ್ಲ ನೋಡಿದಾಗ ಅವ್ರ ಮನಸ್ಸಲ್ಲಿ ಏನು ಅನಿಸುತ್ತೆ ಅಂತ ನೀವು ಹೇಳಿ? ನನ್ನ ಜೀವನನೇ ವೇಸ್ಟು, ಹಂಗಿರಬೇಕು ಜೀವನ ಅಂದರೆ ಹಂಗಿರಬೇಕು. ಈ ರೀತಿಯಾಗಿರುವಂತಹ ಬಾಧೆ, ಒಂದು ರೀತಿಯಾಗಿರುವಂತಹ ನೋವು, ಇದೆಲ್ಲ ಹಿಂಡದಂಗಾಗತ್ತಾ ಮನಸ್ಸು? ಆಗತ್ತಾ? ಇದನ್ನೆಲ್ಲ ಯಾರು ನೋಡ್ತಿದ್ದಾರೆ ಗೊತ್ತಾ? ದೇವರು ನೋಡ್ತಿದ್ದಾರೆ. ಮಾಟ ಮಂತ್ರ ಮಾಡಿಸ್ಲಿಕ್ಕೋಸ್ಕರ ಆಗಿಲ್ಲ ಅದು, ನಾವು ಇನ್ನೊಬ್ಬರು ಹೊಟ್ಟೆ ಉರಿಸಿದ್ದಕ್ಕೋಸ್ಕರ ಆಗ್ತಿದೆ. ಹೌದಾ ಇಲ್ವಾ? ನಿಜನಾ? ನಾವು
ನಮಗೇನಾದರೂ ದೇವರು ಕೊಟ್ಟರೆ ಹೆಂಗಿರಬೇಕು ಅಂತ ಬರೆಸಿದ್ದಾರೆ ಸತ್ಯವೇದದಲ್ಲಿ. ಹೆಂಡತಿ ಇರುವಂಥವರು ಹೆಂಡತಿ ಇಲ್ಲದವರಂತೆ, ನಗುವಂಥವರು ನಗದವರಂತೆ. ಇದನ್ನು ಓದ್ಕೊಳ್ತೀವ ನಾವು ಸತ್ಯವೇದದಲ್ಲಿ. ಅದರ ಅರ್ಥ ಏನು ಗೊತ್ತಾ? ದೇವರು ನಮಗೆ ಏನಾದರೂ ಕೊಟ್ಟಿದ್ರೂ ಸಹ ಅವಾಗವಾಗ ದೇವ್ರಿಗೆ ಎಲ್ಲಿ ಮಹಿಮೆ ತರಲಿಕ್ಕೆ ಚಾನ್ಸ್ ಇದೆಯೋ ಅಲ್ಲಿ ಮಾತ್ರ ಅದನ್ನು ದೇವರಿಂದ ಆಯಿತು ಅದೊಂದನ್ನು ಬಿಟ್ಟು ಬೇರೆ ಯಾವ ಸಂದರ್ಭದಲ್ಲೂ ನಮಗೆ ಕೊಟ್ಟಿರುವಂತಹ ಬೆನಿಫಿಟ್ಸ್ನ ನಿಮಿತ್ತ ನಾವು ಅತಿಶಯಿಸಬಾರದು. ಹೌದಲ್ವಾ? ಅದನ್ನು ಇನ್ನೊಬ್ಬರು ಮುಂದೆ ಪ್ರದರ್ಶನ ಮಾಡ್ಕೋಬೋದಾ? ಜನ ಮಾಡುವಂತಹ ನಾರ್ಮಲಾಗಿ ಜನ ಮಾಡುವಂತಹ ತಪ್ಪೇನು? ಬನ್ನಿ, ಇಲ್ಲಿ ಈ ರೋಡಿಂದ ಬರ್ತಾರೆ ಶುರು ಆದರೆ ಇಲ್ಲಿಂದ ಹಿಡಿದು ಅಲ್ಲಿ ಪಕ್ಕದ ಬೀದಿವರೆಗೂ ಎಲ್ಲ ನಮ್ಮದೇ. ಈ ಕಾಂಪ್ಲೆಕ್ಸ್ ಎಲ್ಲ ನಮ್ಮದೇ. ಒಂದು ತಿಂಗಳಿಗೆ 2 ಲಕ್ಷ ರೂಪಾಯಿ ಬಾಡಿಗೆ ಬರುತ್ತೆ. ಹೋಗ್ಲಿ ಕೊಡ್ತೀರಾ ಅವ್ರಿಗೆ? ಕೊಡೋದಿಲ್ಲ. ಮತ್ತು ತೋರಿಸೋದೇನಕ್ಕೆ? ಹೊಟ್ಟೆ ಹುರ್ಕೊಳ್ಬೇಕು. ಹೊಟ್ಟೆ ಹುರ್ಕೊಂಡು ಗ್ಯಾಸ್ಟ್ರಿಕ್ ಆಗಿ ಗ್ಯಾಸ್ ಟ್ರಬಲ್ ಆಗಿ ಹೊರಟೋಗ್ಬೇಕು ಈ ವ್ಯಕ್ತಿ. ದೇವರು ಅವ್ರಿಗೆ BP ಶುಗರ್ ತರೋದಿಲ್ಲ. ಯಾರಿಗೆ ತೊಗೊಂಬರ್ತಾರೆ ಗೊತ್ತಾ? ನಮಗೆ. ಯಾಕೆಂದರೆ ನಾವಲ್ವ ಕಷ್ಟದಲ್ಲಿರುವಂಥವ್ರಿಗೆ ಅದನ್ನೆಲ್ಲ ತೋರಿಸಿ ಮಾಡ್ತಿರುವಂತಹದ್ದು, ನಾವಲ್ವ ಅವ್ರಿಗೆ ಹೊಟ್ಟೆ ಉರಿಸ್ತಿರುವಂತಹದ್ದು, ನಮ್ಮ ಹತ್ರ ಇರುವಂತಹದ್ದೆಲ್ಲ ತೋರಿಸಿ. ಯಾವತ್ತೂ ಸಹ ನಮಗಿರುವಂತಹದ್ದನ್ನು ಪ್ರದರ್ಶಿಸಿ ಇನ್ನೊಬ್ಬರ ಮನಸ್ಸನ್ನು ನೋಯಿಸಬಾರದು. ಅವ್ರು ಯಾವತ್ತೋ ಏನೋ ಅಂದಿರ್ತಾರೆ, ಏನಂತ, ಯಾವತ್ತೋ ಏನೋ ಅವಮಾನ ಮಾಡಿರ್ತಾರೆ ಅಂತ ಅಂದ್ಕೊಳ್ಳಿ. ನಾವು ಕಷ್ಟದಲ್ಲಿದ್ದಾಗ ಅವ್ರು ಅವಮಾನ ಮಾಡಿರ್ತಾರೆ ಅಂತ ಅಂದ್ಕೊಳ್ಳಿ. ಅದನ್ನು ಇನ್ನೂ ಮನಸ್ಸಲ್ಲಿ ಇಟ್ಕೊಂಡಿರ್ತೀವಿ. ಇವಾಗ ನಮಗೆಲ್ಲ ಬಂದ ನಂತರ ತೊಗೊಂಡೋಗಿ ತೋರಿಸುವಂತಹದ್ದು. ನೋಡಿ, ನೀವು ಹಂಗಂದ್ರಿ, ಅವತ್ತು ಹಿಂಗೆ ಅಂದ್ರಲ್ವ, ನೀವು ಯಾವ ಕೆಲಸಕ್ಕೂ ಬರೋದಿಲ್ಲ ಅಂದ್ರಲ್ವ, ಇವತ್ತು ನಾನು ಇಷ್ಟು ಆಸ್ತಿ ಮಾಡಿದ್ದೀನಿ ನೋಡಿ. ದೇವರು ಏನು ಮಾಡ್ತಿದ್ದಾರೆ? ದೇವರು ನಮ್ಮನ್ನು ನಾವು ಕೂತ್ಕೊಂಡ್ರು, ನಿಂತ್ಕೊಂಡ್ರು, ನಿದ್ರೆ ಮಾಡಿದ್ರು, ಎದ್ರು, ಊಟ ಮಾಡಿದ್ರು, ಮಾತಾಡಿಲ್ಲ ಅಂತ ಹೇಳಿದ್ರು ನೋಡ್ತಾನೆ ಇದ್ದಾರೆ. ನಮ್ಮ ಮನಸ್ಸನ್ನೇ ನೋಡ್ತಿದ್ದಾರೆ. 1 ತಿಂಗಳು ಸಾಕು ಬೀದಿಗೆ ತೊಗೊಂಬರಲಿಕ್ಕೆ ದೇವರಿಗೆ ಚೆನ್ನಾಗಿರುವಂಥವರನ್ನು ಸಹ. ಹೌದಲ್ವ? 1 ಮಂತ್. ಈಗ ನೀವು ಹೇಳಿ, ಮಾಟ ಮಂತ್ರದವ್ರ ಹತ್ರ ಹೋಗಿ ಮಾಟ ಮಂತ್ರ ಮಾಡಿಸಿದ್ದಕ್ಕೆ ಚೆನ್ನಾಗಿರುವಂಥವ್ರಿಗೆ ಕಷ್ಟ ಬಂತ? ಏನಕ್ಕೋಸ್ಕರ ಬಂತು? ಎಲ್ಲ ಕಳ್ಕೊಂಡು ಏನಕ್ಕೋಸ್ಕರ ಬೀದಿಗೆ ಬಂದ್ರಿ ಈಗ? ಮಾಟ ಮಂತ್ರಿಕರ ಹತ್ರ ಹೋಗಿದ್ದಕ್ಕೆ? ದೇವರಿಂದ ಬಂದಿರುವಂತಹ ಶಿಕ್ಷೆ, ದೇವರು ತೀರಿಸಿರುವಂತಹ ತೀರ್ಪು ಅದು. ಇದೆಲ್ಲ ನೀಟಾಗಿ ಸಿಂಕ್ ಆಗ್ತಿರೋದಕ್ಕೆ ಮಾಟ ಮಂತ್ರಿಕರಲ್ಲಿ ವಿಶ್ವಾಸ ಜಾಸ್ತಿ ಆಗ್ತಾ ಹೋಗ್ತಿದೆ ಜನರಿಗೆ. ಅದಕ್ಕೆ ನಾವು ಕಲಿಬೇಕಾಗಿರುವಂತಹ ವಿಚಾರ ಏನು ಅಂತ ಹೇಳಿದ್ರೆ, ಯಾವತ್ತೂ ಸಹ ದೇವರು ಏನು ಕೊಟ್ಟರೂ ಸಹ ಕೆಲವು ವಿಚಾರಗಳು ನಮ್ಮ ಜೀವನದಲ್ಲಿ ಬರಬಾರ್ದು. ಅಹಂಕಾರ ಆಗಿರ್ಬೋದು, ಜಂಬ ಆಗಿರ್ಬೋದು, ಮಾನಕ್ಕೆ ಮುಂಚೆ ದೈನ್ಯ, ಇದೆಲ್ಲ ಅಹಂಕಾರ ಅನ್ನುವಂತಹ ಮೆಸೇಜನ್ನು ಓದ್ಕೊಂಡಿದ್ವಿ. ಅದಿದ್ದರೆ ದೇವರೇ ನಮ್ಮ ಕಷ್ಟಗಳನ್ನು ಉಂಟು ಮಾಡ್ತಾರೆ. ದೇವರೇ ಎಲ್ಲ ಇಲ್ಲದೇ ಇರುವಂಥವರಾಗಿ ಮಾಡ್ತಾರೆ ನಮ್ಮನ್ನು. ಹೌದಲ್ವ? ಅದು ಮಾಟ ಮಂತ್ರಿಕರಿಂದ ಎಸೆನ್ಷಿಯಲ್ ಆಗಿ ಆಗಬೇಕಾಗಿರುವಂತೆ ಇಲ್ಲ, ಅವ್ರ ಕೈಯಲ್ಲಿ ಆಗೋದೂ ಇಲ್ಲ. ಇಷ್ಟಕ್ಕೂ ಎಲ್ಲ ದೇವರು ಕೊಟ್ಟರೂ ಸಹ ನಾವು ತಗ್ಗಿಸ್ಕೊಂಡೇ ಇದ್ಬಿಟ್ವಿ ಅಂತ ಅಂದ್ಕೊಳ್ಳಿ. ಯಾವ ಮಾಟ ಮಂತ್ರಿಕರ ವಿದ್ಯೆ ವರ್ಕ್ ಆಗುತ್ತಾ ಹೇಳಿ? ಏನಾದರೂ ಆಗುತ್ತಾ? ಓಕೆ, ನಾವು ಸತ್ಯವೇದದಲ್ಲಿ ಯೋಬನು ಅನ್ನುವಂತಹ ಭಕ್ತನ ಬಗ್ಗೆ ಮಾತಾಡ್ಕೊಳ್ತೇವೆ. ಯೋಬನಿಗೆ ಬಂದಂತಹ ಕಷ್ಟಗಳು ಏನೇನು ಪ್ರಿಯರೇ? ಮಕ್ಕಳು ಹೋದರು, ಆಸ್ತಿ ಹೋಯಿತು, ಪಾಸ್ತಿ ಹೋಯಿತು, ಆರೋಗ್ಯ ಹೋಯಿತು, ಪ್ರತಿಯೊಂದು ಹೋಯಿತು, ತನಗಿರುವಂಥ ಸರ್ವವೂ ಹೋಯಿತು. ಯಾರು ಮಾಟ ಮಂತ್ರ ಮಾಡಿಸಿದ್ರು ಹೇಳಿ? ಯಾರು ಮಾಟ ಮಂತ್ರ ಮಾಡಿಸಿದ್ರು? ಯಾರೂ ಅಲ್ಲ. ದೇವರ ನಿಯಮ ಅದು. ದೇವರು ಅಂದ್ಕೊಂಡಿರುವಂತಹ ನೆರವೇರ್ತು ತನ್ನ ಜೀವನದಲ್ಲಿ. ಹೌದಲ್ವ? ಇದೂ ಸಹ ನಡೆಯುತ್ತೆ ನಮ್ಮ ಕಣ್ಮುಂದೆ. ನಿಮ್ಮ ಹತ್ರ ಬಂದು ಮಾತಾಡುವಂತಹ ಜನ ಹೇಳ್ತಾರೆ, ಬ್ರದರ್ ನೀವೇನೋ ಮಾಟ ಮಂತ್ರ ಇಲ್ಲ ಅಂತೀರಾ. ನಾನು ಮಾಡಿಸಿದ ಮಾಟ ಮಂತ್ರನೇ 1 ತಿಂಗಳಲ್ಲಿ ನಡೆದೋಯ್ತು ಗೊತ್ತಾ? 1 ತಿಂಗಳು 2 ನಿಂಬೆಹಣ್ಣು 2 ಸರಿ 15 ದಿನ ಬಿಟ್ಟು 2 ನಿಂಬೆಹಣ್ಣನ್ನು ಕುಯ್ದುಬಿಟ್ಟು ಅವ್ರ ಮನೆ ಪಕ್ಕದಲ್ಲಿ ಬಿಸಾಡು ಅಂತ ಹೇಳಿದ್ರು ಅಷ್ಟೇ. 3 ದಾರಿ ಎಲ್ಲಿ ಕೂಡುತ್ತೋ ಅಲ್ಲಿ 2 ಮೆಣಸಿನ್ಕಾಯಿ 3 ನಿಂಬೆಹಣ್ಣು ಇಟ್ಬಿಟ್ಟು ಬಂದ್ಬಿಡು ಅಂತ ಹೇಳಿದರು ಅಷ್ಟೇ ಮಾಡಿದ್ದು ಬ್ರದರ್, ನಾನು ನಡೆದೋಯ್ತು ನಾನು ಮಾಡಿಸಿರುವಂತಹ ಮಾಟ ಮಂತ್ರ ಅಂತಾರೆ. ಅವಾಗ ನೀವೇನು ಹೇಳಬೇಕು? ಅವ್ರಿಗೆ ಅರ್ಥ ಆಗೋ ಪ್ರಕಾರ ಕೇಳಿ ಅವ್ರ ಹತ್ರ. ಅವ್ರು ಏನು ಮಾಡಿದ್ರು, ಅವ್ರು ಹೆಂಗೆಲ್ಲ ಮೆರೆತಿದ್ರು ಅವರ ಜೀವನದಲ್ಲಿ ಅಂತ ಕೇಳಿ. ಅವಾಗ ನಿಮಗೆ ಅರ್ಥ ಆಗುತ್ತೆ, ಇದು ದೇವರಿಂದ ಆದಂತಹದ್ದು ಬಿಟ್ಟರೆ ಮಾಟ ಮಂತ್ರಿಕರಿಂದ ಆದಂತಹ ವಿಚಾರ ಅಲ್ಲ. ಹೌದಾ? ಇನ್ನೊಂದು ವಿಚಾರ ಮಾಡಬಾರ್ದು. ಮಾಟ ಮಂತ್ರಿಕರಿಗೆ ಶಕ್ತಿ ಇಲ್ಲ ಅಂತ ಹೇಳಿ ಆಮೇಲೆ ಯಾರನ್ನೋ ಚಾಲೆಂಜ್ ಮಾಡಿ ನನಗೇನು ಬೇಕು ನನ್ನ ಮೇಲೆ ಮಾಟ ಮಂತ್ರ ಮಾಡು ನೋಡೋಣ ಅಂತ ಹೇಳಿ ಹೋಗಿ ಪಕ್ಕದಲ್ಲಿ ಕೂತ್ಕೊಬಾರ್ದು. ಯಾರ ಪಕ್ಕದಲ್ಲಿ ಕೂತ್ಕೋಬಾರ್ದು? ಮಾಟ ಮಂತ್ರ ಮಾಡುವಂತಹ ಜನರ ಪಕ್ಕದಲ್ಲಿ ನಾನು ಸತ್ಯವೇದ ಹೇಳಿದೆ ಮಾಟ ಮಂತ್ರದವ್ರ ಹತ್ರ ಶಕ್ತಿ ಇಲ್ಲ, ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಚಾಲೆಂಜ್, ಮಾಟ ಮಂತ್ರಿಕರಿಗೆ ನಾನು ಮಾಡುವಂಥ ಚಾಲೆಂಜ್, ನಿಮ್ಮ ಪಕ್ಕದಲ್ಲಿ ಬಂದು ಕೂತ್ಕೋತೀನಿ, ಮಾಟ ಮಂತ್ರ ಮಾಡಿ ನೋಡೋಣ ಅಂತ ಅನ್ನಬಾರ್ದು. ಯಾಕೆ ಅನ್ಬಾರ್ದು? ಹತ್ತಿರ ಇದ್ದರೆ ಮಾಟ ಮಂತ್ರ ನಡೆಯುತ್ತಾ? ಅದಕ್ಕೆ ಅನ್ಬಾರ್ದ? ಯಾಕೆ ಅನ್ಬಾರ್ದು? ಅವ್ರು ಚಿಕ್ಕ ವಯಸ್ಸಿಂದ ಕೆಲವು ವಿದ್ಯೆಗಳನ್ನು ಕಲ್ತಿದ್ದಾರೆ. ಮಾಟ ಮಂತ್ರ ಅಲ್ಲ, ಕೆಲವು ವಿದ್ಯೆಗಳನ್ನು ಕಲ್ತಿದ್ದಾರೆ. ಏನೇನು ವಿದ್ಯೆಗಳಿರುತ್ತೆ ಅದರಲ್ಲಿ? ಸೈನೈಡ್ ಗೊತ್ತಲ್ವ ಪ್ರಿಯರೇ? ನಮಗೆ ಸೈನೈಡ್ ಗೊತ್ತಾ? ಹಾರ್ಮ್ಫುಲ್ ಕೆಮಿಕಲ್, ತುಂಬ ವಿಷಕಾರಿಯಾಗಿರುವಂಥ ಕೆಮಿಕಲ್. ನಾಲಿಗೆಗೆ ಸೋಕಿದ ತಕ್ಷಣ ಒಬ್ಬ ಮನುಷ್ಯ ಸತ್ತೋಗ್ತಾನೆ. ಅದು ಮಾಟ ಮಂತ್ರದವ್ರು ಕೊಟ್ಟರೆ ಅದನ್ನು ಸೋಗಿಸ್ಕೊಂಡಿದ ತಕ್ಷಣ ಸಾಯುವಂಥದ್ದು ಮಾತ್ರ ಅಲ್ಲ, ನೀವು ಬೇಕಾದರೆ ಯಾರಿಗಾದರೂ ಸೈನೈಡ್ ಕೊಟ್ಟರೆ ಅವರು ಸತ್ತೋಗ್ತಾರೆ. ಅದರ ರುಚಿ ನೋಡಿದಂಥವ್ರು ಇಲ್ಲ ಪ್ರಪಂಚದಲ್ಲಿ ಇವತ್ತುವರೆಗೂ. ಹೌದಾ? ಆ ಸೈನೈಡ್ ಅನ್ನುವಂತಹದ್ದು ಒಂದು ಕೆಮಿಕಲ್ ಕಾಂಪೌಂಡ್.
ಅದು ತಾಕಿದ್ರೆ ಸಾಕು, ನಮ್ಮ ರಕ್ತಕ್ಕೋ ಅಥವಾ ನಮ್ಮ ನಾಲಿಗೆಗೋ ತಾಕಿದ್ರೆ ಸಾಕು, ಆ ಮನುಷ್ಯ ಅಲ್ಲೇ ಕುಸಿದು ಬೀಳ್ತಾನೆ. ಈ ರೀತಿಯಾಗಿರುವಂಥ ಯಾವುದನ್ನಾದರೂ ನಮಗೆ ಗೊತ್ತಿಲ್ಲದೆ ಪ್ರಯೋಗ ಮಾಡಿದ್ರು ಅಂತ ಅಂದ್ಕೊಳ್ಳಿ. ನೀವು ಹೋಗಿ ಪಕ್ಕದಲ್ಲಿ ಕೂತ್ಕೊಂಡಿದ್ದ ತಕ್ಷಣ ನಿಮಗೆ ಏನಾದರೂ ಮುಟ್ಟಿಸುವಂತಹದ್ದು ಅಥವಾ ಯಾವುದಾದ್ರೂ ಹಾರ್ಮ್ಫುಲ್ ಗ್ಯಾಸನ್ನು ರಿಲೀಸ್ ಮಾಡುವಂತಹದ್ದು ನಿಮಗೆ ಗೊತ್ತಿಲ್ಲದೆ, ಅಥವಾ ಯಾವುದಾದ್ರೂ ವಿಷಕಾರಿಯಾಗಿರುವಂತಹ ಏರನ್ನು ರಿಲೀಸ್ ಮಾಡುವಂತಹದ್ದು, ಯಾವುದಾದ್ರೂ ಪೌಡ್ರನ್ನು ಸ್ಪ್ರಿಂಕಲ್ ಮಾಡುವಂತಹದ್ದು, ಇದೆಲ್ಲ ಮಾಡಿದ್ರು ಅಂತ ಅಂದ್ಕೊಳ್ಳಿ. ಆವಾಗ ಏನಾಗುತ್ತೆ? ಇಮಿಡಿಯೇಟಾಗಿ ಏನೇನೋ ಬಂದು ಹೊರಟೋಗ್ತಾರೆ. ಇಷ್ಟಕ್ಕೂ ಒಬ್ಬ ಸೈಂಟಿಸ್ಟ್ ಈ ಮಾಟ ಮಂತ್ರ ಇಲ್ಲ ಅಂತ ಹೇಳಿ ಪ್ರೂವ್ ಮಾಡಬೇಕು ಅಂತ ಹೇಳಿ ಹೋಗಿ ಆ ಸೈಂಟಿಸ್ಟ್ ಮಾಡಿದಂತಹ ತಪ್ಪಿಷ್ಟೇ. ಆ ಸೈಂಟಿಸ್ಟ್ ಸತ್ತೋದ ನಂತರ ಉಳಿದಂತಹ ಸೈಂಟಿಸ್ಟ್ ಈ ನಿಜವನ್ನು ಹೊರಗಡೆ ತೊಗೊಂಡ್ರು. ಏನು? ಆ ಸೈಂಟಿಸ್ಟ್ ಮಾಡಿದಂತಹ ತಪ್ಪೊಂದ ಏನು ಪಕ್ಕದಲ್ಲಿ ಹೋಗಿ ಕೂತ್ಕೊಂಡ, ಅವರೇನೋ ಪೌಡ್ರನ್ನು ಸ್ಪ್ರಿಂಕಲ್ ಮಾಡಿದ್ರಂತೆ. ಪೌಡ್ರನ್ನು ಒಂದು ಅಗ್ನಿಕೊಂಡವನ್ನು ಮಧ್ಯದಲ್ಲಿ ಹಾಕಿ ಅದರ ಪಕ್ಕದಲ್ಲಿ ಆ ಸೈಂಟಿಸ್ಟನ್ನು ಕೂರಿಸಿ, ಸರಿ ನೀನು ಬಂದಿದ್ಯಲ್ವಾ ಚಾಲೆಂಜ್ ಮಾಡ್ತೀನಿ ಅಂತ ಹೇಳಿ, ಸರಿ ಅಗ್ನಿಕೊಂಡದ ಪಕ್ಕದಲ್ಲಿ ಕೂತ್ಕೋ ಅಂತ ಹೇಳಿ ಸ್ವಲ್ಪ ದೂರ ನಿಂತ್ಕೊಂಡು ಈ ಮಂತ್ರವಾದಿ ಏನೋ ಪೌಡ್ರನ್ನು ಸ್ಪ್ರಿಂಕಲ್ ಮಾಡಿದ್ರಂತೆ. ಅದಾಗಿದ ತಕ್ಷಣ ಹಾರ್ಟ್ ಅಟ್ಯಾಕ್ ಬಂದು ಹೊರಟೋದ್ರು ಸೈಂಟಿಸ್ಟು. ಕಾರಣ ಏನಪ್ಪ ಅಂತ ಹೇಳಿ, ಇಷ್ಟಕ್ಕೂ ಅದೇ ನಿಜ ಅಂತ ಹೇಳಿ ಊರವರೆಲ್ಲ ನಂಬಿಟ್ಟಿದ್ರು. ಮಂತ್ರವಾದಿಗೆ ನಿಜವಾಗ್ಲೂ ಶಕ್ತಿ ಇದೆ ಅಂತ ನಂಬಿಟ್ಟಿದ್ರು. ಆಮೇಲೆ ಒಂದು ದಿನ ಗೊತ್ತಾಯಿತು ಏನು, ಮತ್ತು ರಿಸರ್ಚ್ ಮಾಡಿ 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 ಪೌಡ್ರನ್ನ ಸ್ಯಾಂಪಲ್ ತೊಗೊಂಡೋಗಿ ಲ್ಯಾಬಲ್ಲೆಲ್ಲ ಟೆಸ್ಟ್ ಮಾಡಿ ನೋಡಿದ ನಂತರ ಗೊತ್ತಾಯಿತು, ಈ ಕೆಮಿಕಲ್ ಕಾಂಪೌಂಡ್ ಮನುಷ್ಯರು ಇನ್ಹೇಲ್ ಮಾಡಿದ್ರೆ ಸಾಕು ಹಾರ್ಟ್ ಅಟ್ಯಾಕ್ ಆಗಿ ಹೊರಟೋಗ್ತಾರೆ. ಅದನ್ನು ಮಂತ್ರವಾದಿ ಸ್ಪ್ರಿಂಕಲ್ ಮಾಡಿದ್ರೆ ಅಲ್ಲ, ನೀವು ಸ್ಪ್ರಿಂಕಲ್ ಮಾಡಿದ್ರೂ ಆಗುತ್ತೆ. ಅದು ಮಂತ್ರವಾದಿಗಿರುವಂಥ ಶಕ್ತಿ ಅಲ್ಲ, ಸೈಂಟಿಫಿಕ್ಕಾಗಿ ಏನಾದರೂ ಪ್ರಯೋಗ ಮಾಡ್ತಾರೆ ಅಂತ ಹೇಳಿ ಅವ್ರ ಪಕ್ಕದಲ್ಲಿ ಹೋಗಿ ಕೂತ್ಕೋಬಾರ್ದು ಅಂತ ಹೇಳಿ ಹೇಳ್ತಿರುವಂಥದ್ದು ನಾನು. ಹೌದಾ? ಇದೊಂದನ್ನು ಹೊರತುಪಡಿಸಿ ಅವ್ರು ನಿಮ್ಮ ರಕ್ತವನ್ನು ತೊಗೊಂಡೋಗಿ ಏನೂ ಮಾಡಲಿಕ್ಕಾಗೋದಿಲ್ಲ, ನಿಮ್ಮ ಕೂದಲನ್ನು ತೊಗೊಂಡೋಗಿನೂ ಏನೂ ಮಾಡಲಿಕ್ಕಾಗೋದಿಲ್ಲ, ಯಾವುದರಿಂದಲೂ ಏನೂ ಮಾಡಲಿಕ್ಕಾಗೋದಿಲ್ಲ. ಪಕ್ಕದಲ್ಲಂತೂ ಹೋಗಿ ಕೂತ್ಕೊಬಾರ್ದು. ಇದು ದೇವರು ಹೇಳ್ಕೊಟ್ಟಿರುವಂತಹ ಜ್ಞಾನ, ಹೌದಲ್ವ? ಹೇಗಿರಬೇಕಂತೆ ನಾವು ಜ್ಞಾನದಲ್ಲಿ ಜಾಣರಾಗಿ, ನಾವು ಸತ್ಯವೇದದಲ್ಲಿ ಓದ್ಕೊಳ್ಳುವಂತಹ ಮಾತಿದು. ಹೆಂಗಿರ್ಬೇಕಾ ನಾವು? ಜಾಣರಾಗಿ. ನಾವು ಜಾಣತ್ವವನ್ನು ಕಳ್ಕೊಬಾರ್ದು. ಮತ್ತೆ ಮೆಸೇಜ್ ಕೇಳಿದ್ದೀವಿ ಇವತ್ತೇ ನಾನು ಮಾಡ್ತಿರುವಂತಹ ಮಂತ್ರವಾದಿಗಳಿಗೆಲ್ಲ ಚಾಲೆಂಜ್ ಏನು, ಪಕ್ಕದಲ್ಲಿ ಬಂದು ಕೂತ್ಕೋತೀನಿ, ಏನು ಬೇಕಾದರೂ ಮಾಡಿ, ಈ ಕೆಲಸಗಳನ್ನು ಮಾಡಲಿಕ್ಕೆ ಹೋಗಬಾರ್ದು. ಓಕೆ, ಸತ್ಯವೇದದಲ್ಲಿ ಇನ್ನೊಂದು ವಚನವನ್ನು ನೋಡೋಣ. 1ನೇ ಶತಮಾನದಲ್ಲಿ ನಡೆದಂಥ ಘಟನೆ. ಇನ್ನೊಬ್ಬ ಮಂತ್ರವಾದಿ ಅಂತ ಹೇಳ್ಕೊಂಡು ಸುತ್ತಿದ್ದಂತೆ ಏನಾಯಿತು? ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯ 9ನೇ ವಚನ. ಆದರೆ ಕೆಲವು ಕಾಲದಿಂದ ಆ ಪಟ್ಟಣದಲ್ಲಿದ್ದ ಸೀಮೋನನೆಂಬ ಒಬ್ಬ ಮನುಷ್ಯನು ತಾನು ಏನು ಒಬ್ಬ ಮಹಾತ್ಮನೆಂದು ಹೇಳಿಕೊಂಡು ಮಂತ್ರತಂತ್ರಗಳನ್ನು ನಡೆಸಿ ಸಮಾರ್ಯದ ಜನರಲ್ಲಿ ಬೆರಗನ್ನು ಹುಟ್ಟಿಸುತ್ತಿದ್ದನು. ಚಿಕ್ಕವರು ಮೊದಲುಗೊಂಡು ದೊಡ್ಡವರ ಪರ್ಯಂತರ ಎಲ್ಲರೂ ಇವನು ಮಹಾಶಕ್ತಿ ಎನಿಸಿಕೊಂಡಿರುವ ದೇವರ ಶಕ್ತಿಯೇ ಎಂದು ಹೇಳುತ್ತಾ ಅವನಿಗೆ ಲಕ್ಷ್ಯ ಕೊಡುತ್ತಿದ್ದರು. ಬಹುಕಾಲದಿಂದಲೂ ಅವನು ಮಂತ್ರತಂತ್ರಗಳನ್ನು ನಡೆಸಿ ಜನರನ್ನು ಬೆರಗನ್ನು ಹುಟ್ಟಿಸಿದ್ದ ಕಾರಣದಿಂದ ಅವರು ಅವನಿಗೆ ಲಕ್ಷ್ಯ ಕೊಡುತ್ತಿದ್ದರು. ಆದರೆ ಫಿಲಿಪ್ಪನು ದೇವರ ರಾಜ್ಯದ ವಿಷಯದಲ್ಲಿಯೂ ಯೇಸುಕ್ರಿಸ್ತರ ಹೆಸರಿನ ವಿಷಯದಲ್ಲಿಯೂ ಶುಭವರ್ತಮಾನವನ್ನು ಸಾರಲು ಗಂಡಸರು ಹೆಂಗಸರು ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಂಡರು. ಆಗ ಸೀಮೋನನು ಕೂಡ ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಂಡು ಫಿಲಿಪ್ಪನ ಸಂಗಡ ಯಾವಾಗಲೂ ಇದ್ದು ಸೂಚಕ ಕಾರ್ಯಗಳು ಮಹತ್ ಕಾರ್ಯಗಳು ಉಂಟಾಗುವುದನ್ನು ನೋಡಿ ಬೆರಗಾದನು. ಯಾರೀತನು? 1ನೇ ಶತಮಾನದಲ್ಲಿದ್ದಂತಹ ಸೀಮೋನನು. ಪೇತ್ರನಿಗೆ ಕನ್ಫ್ಯೂಸ್ ಮಾಡ್ಕೋಬಾರ್ದು, ಈ ಸೀಮೋನನು ಬೇರೆ. ಯಾಕೆಂದರೆ ಸೀಮೋನನು ಅಂತ ಅಂದ್ಕೊಳ್ಳುವಂಥವರು ಸತ್ಯವೇದದಲ್ಲಿ ಸಾಕಷ್ಟು ಜನ ಇದ್ದಾರೆ. ಓಕೆ, ಈಗ ಈ ಸೀಮೋನನು ಮಂತ್ರತಂತ್ರಗಳನ್ನು ಮಾಡ್ತಿದ್ದಂತೆ 1ನೇ ಶತಮಾನದಲ್ಲಿ. 9ನೇ ವಚನದಲ್ಲಿ ನಾವು ಓದಿದ್ವಲ್ವ. ಆದರೆ ಕೆಲವು ಕಾಲದಿಂದ ಪಟ್ಟಣದಲ್ಲಿದ್ದ ಸೀಮೋನನೆಂಬ ಒಬ್ಬ ಮನುಷ್ಯನು ತಾನು ಏನೋ ಒಬ್ಬ ಮಹಾತ್ಮನೆಂದು ಹೇಳಿಕೊಂಡು ಮಂತ್ರತಂತ್ರಗಳನ್ನು ನಡೆಸಿ ಏನು ನಡೆಸ್ತಿದ್ದ ಈ ವ್ಯಕ್ತಿ? ಮಂತ್ರತಂತ್ರಗಳನ್ನು ನಡೆಸ್ತಿದ್ದ. ಈ ವ್ಯಕ್ತಿಗೆ ಯಾವುದನ್ನು ನೋಡಿ ಶಾಕ್ ಆಯ್ತಂತೆ? 13ನೇ ವಚನವನ್ನು ಓದೋಣ. ಆಗ ಸೀಮೋನನು ಕೂಡ ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡು ಫಿಲಿಪ್ಪನ ಸಂಗಡ ಯಾವಾಗಲೂ ಇದ್ದು ಸೂಚಕ ಕಾರ್ಯಗಳು. ಯಾರು ಮಾಡ್ತಿರುವಂಥ ಸೂಚಕ ಕಾರ್ಯಗಳು? ಫಿಲಿಪ್ಪನು ಮಾಡ್ತಿರುವಂಥ ಸೂಚಕ ಕಾರ್ಯಗಳು. ಇಲ್ಲಿ ಈ ವ್ಯಕ್ತಿಗೆ ಶಾಕ್ ಆಗ್ತಿದೆಯಂತೆ. ಮಾಟ ಮಂತ್ರ ಮಾಡುವಂತಹ ಈ ವ್ಯಕ್ತಿಗೆ ಇನ್ನೊಂದು ಸೂಚಕ ಕಾರ್ಯವನ್ನು ನೋಡಿದ್ರೆ ಶಾಕ್ ಆಗ್ತಿದೆಯಂತೆ. ಯಾರು ಮಾಡ್ತಿರುವಂಥ ಸೂಚಕ ಕಾರ್ಯ? ಫಿಲಿಪ್ಪನು, ಅಪೊಸ್ತಲರು ಮಾಡ್ತಿರುವಂಥ ಸೂಚಕ ಕಾರ್ಯಗಳನ್ನು ನೋಡಿ ಈ ಮಂತ್ರವಾದಿಗೆ ಶಾಕ್ ಆಗ್ತಿದೆಯಂತೆ. ಅದನ್ನೇ ನಾವು ಓದಿದ 13ನೇ ವಚನದಲ್ಲಿ. ಆಗ ಸೀಮೋನನು ಕೂಡ ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡು ಫಿಲಿಪ್ಪನ ಸಂಗಡ ಯಾವಾಗಲೂ ಇದ್ದು ಸೂಚಕ ಕಾರ್ಯಗಳು ಮಹತ್ ಕಾರ್ಯಗಳು ಉಂಟಾಗುವುದನ್ನು ನೋಡಿ ಬೆರಗಾದನು. ಇಷ್ಟಕ್ಕೂ ಮಂತ್ರವಾದಿಗೆ ಒಬ್ಬ ಮನುಷ್ಯನನ್ನು ಕೊಲ್ಲುವಂಥ ಶಕ್ತಿ ಇದ್ದರೆ ಸೂಚಕ ಕಾರ್ಯಗಳನ್ನು ನೋಡಿದ್ರೆ ಶಾಕ್ ಆಗ್ತಾನ? ಪಾಪ ಈ ಮಂತ್ರವಾದಿಗೆ ಶಾಕ್ ಆಗ್ತಿದೆಯಂತೆ. ಅಪೊಸ್ತಲರು ಏನು ಸೂಚಕ ಕಾರ್ಯ ಮಾಡ್ತಾರೆ, ಏನು ಅದ್ಭುತ ಕಾರ್ಯ ಮಾಡ್ತಾರೆ ಅಂತ ಅನ್ನಿಸ್ತಿದೆಯಂತೆ ಈ ಮನುಷ್ಯನಿಗೆ, ಈ ಮಾಟ ಮಂತ್ರಿಕನಿಗೆ. ಅಂದರೆ ನೀವು ಹೇಳಿ, ಆ ಮಾಟ ಮಂತ್ರಿಕನಿಗೆ ಯಾವ ಶಕ್ತಿ ಇರಲಿಲ್ಲ? ಅಪೊಸ್ತಲರು ಮಾಡುವಷ್ಟು ಅದ್ಭುತ ಕಾರ್ಯಗಳನ್ನು ಮಾಡುವಷ್ಟು ಶಕ್ತಿನೂ ಸಹ ಇರಲಿಲ್ಲ. ಈ ವ್ಯಕ್ತಿನೇ ಅಲ್ವಾ ಭಿಕ್ಷೆ ಬೇಡುವಂತಹದ್ದು. ನೆಕ್ಸ್ಟ್ ನೀವು ಓದ್ಕೊಂಡು ಹೋದರೆ ಹಾಗೆ 14ನೇ ವಚನದಲ್ಲಿ ಅಪೊಸ್ತಲರ ಹತ್ರ ಹೋಗಿ ಬೇಡ್ಕೊಳ್ತಾನೆ, ಕಾಸು ಕೊಡ್ತೀನಿ, ಬೆಳ್ಳಿ ಕೊಡ್ತೀನಿ, ಏನು ಮಾಡಿ ನಿಮಗೆ ಪವರ್ಸ್ ಇದೆಯಲ್ವಾ, ಆ ಪವರ್ಸನ್ನು ನನಗೂ ಹಂಚ್ಕೊಡಿ ಅಂತ ಹೇಳಿ
ಕೇಳ್ಕೊಳ್ತಾನೆ. ಅಪೋಸ್ತಲರು ಸರಿಯಾಗಿ ಕ್ಲಾಸ್ ತೊಗೊಂಡು ಮನೆಗೆ ಕಳಿಸ್ತಾರೆ, ಹೌದಲ್ವಾ? ಅದೆಲ್ಲ ಕಾಸಿಗೆ ಹಂಚ್ಕೊಳ್ಳುವಂತಹ ವಿದ್ಯೆ ಅಲ್ಲಪ್ಪ. ನೀನು ಚಿಕ್ಕ ವಯಸ್ಸಿಂದ ಕಲ್ತಿದ್ಯಲ್ವ ಮ್ಯಾಜಿಕ್ಕು, ಆ ರೀತಿಯಾಗಿರುವಂತಹ ವಿದ್ಯೆ ಇದು ಅಲ್ಲ. ಇದು ದೇವರ ಶಕ್ತಿ, ದೇವರ ಪ್ರಭಾವ ಅಂತ ಹೇಳಿ ಯಾವಾಗ ಹೇಳ್ತಾರೆ, ಹೌದಲ್ವಾ? ಓಕೆ, ಈಗ ನೀವು ಹೇಳಿ, ಈ ಸಂದರ್ಭ ನೋಡಿದ ನಂತರವೂ ಏನರ್ಥ ಆಯಿತು ನಮಗೆ? ಮಂತ್ರವಾದಿಗಳಿಗೆ, ಮಾಟ ಮಂತ್ರಿಕರಿಗೆ ಯಾವ ಶಕ್ತಿಯೂ ಸಹ ಇಲ್ಲ. ಅವರೇ ಒಪ್ಕೊಳ್ತಿದ್ದಾರೆ. ಸತ್ಯವೇದದ ಉದ್ದಕ್ಕೂ ಸಾಕಷ್ಟು ಘಟನೆಗಳು ಕಾಣಿಸುತ್ತೆ ಈ ಥರ ನಮಗೆ. ಯಾವ ಶಕ್ತಿಯೂ ಮಾಂತ್ರಿಕರಿಗೆ ಇಲ್ಲ. ಅವರು ನೋಡಿ ಆಶ್ಚರ್ಯಪಡುವಂತಹದ್ದೇನು, ಬೆರಗಾಗುವಂತಹದ್ದೇನು, ಶಾಕ್ ಆಗುವಂತಹದ್ದೇನು, ನಮಗೂ ಹೇಳ್ಕೊಡಿ ಅಂತ ಬಂದಿದ್ದೇನು ಅಪೋಸ್ತಲರ ಹತ್ರ, ಹೌದಲ್ವಾ? ಇದನ್ನು ಯಾವಾಗಲೂ ಸಹ ನಾವು ಮನಸ್ಸಲ್ಲಿ ಇಟ್ಕೊಂಡಿರಬೇಕು. ಈ ಮಾಟ ಮಂತ್ರಿಕರು ಎಲ್ಲೆಲ್ಲಿ ನೀವು ಸತ್ಯವೇದದ ಉದ್ದಕ್ಕೂ ಸಹ ಮಾಂತ್ರಿಕರು ಅಂತ ಎಲ್ಲೆಲ್ಲಿ ನೋಡ್ತೀರೋ ಎಲ್ಲರೂ ಸಹ ಫೇಲ್ ಆದಂಥವರೇ. ಹಳೆ ಒಡಂಬಡಿಕೆಯಲ್ಲಿ ಒಬ್ಬ ಅಜ್ಜಿ, ಒಂದು ಸ್ತ್ರೀಯನ್ನು ನೋಡ್ತೇವೆ. ಯಾರು? ಸೌಲನ್ನು ಹೋಗಿ ಭೇಟಿ ಮಾಡ್ತಾನಲ್ವ. ಬೇತಾಳಿಕೆ ಅಜ್ಜಿಯನ್ನು ನೋಡ್ತೇವೆ. ಆ ಅಜ್ಜಿದೇನಂತ ಕೆಲಸ, ಆ ಸ್ತ್ರೀದೇನಂತ ಕೆಲಸ ಇಷ್ಟಕ್ಕೂ? ಸತ್ತಿರುವಂಥವರನ್ನು ಮತ್ತೆ ಬರಮಾಡುವಂತಹದ್ದು. ಸತ್ತಿರುವಂಥವ್ರನ್ನ ಬರಮಾಡುವಂತಹದ್ದು ಆ ಸ್ತ್ರೀ ಕೆಲಸ. ಇಷ್ಟಕ್ಕೂ ಬರ ಮಾಡ್ತಿದ್ಲ ಆ ಸ್ತ್ರೀ? ಸತ್ತಿರುವಂಥವ್ರನ್ನ ಬರ ಮಾಡ್ತಿದ್ಲ ಇಷ್ಟು ದಿನ? ಸೌಲನು ಬಂದು ಮಾತಾಡಿದ ತಕ್ಷಣ ಯಾರನ್ನು ಬರ ಮಾಡಬೇಕು ಅಂತ ಹೇಳಿ ಕೇಳ್ತಾಳೆ. ಏನಂತಾನೆ ಸೌಲನು? ಏನಂತಾರೆ ಸೌಲರು? ಸಮುವೇಲನನ್ನು ಅಂಥೇಳಿ ಹೇಳ್ತಾರೆ. ಈಗ ಸಮುವೇಲನನ್ನು ಅಂತ ಅಂದ್ಕೊಂಡು ನಾರ್ಮಲಾಗಿ ನಾನು ಮಾಡುವಂಥ ಕೆಲಸನೇನ ಅಲ್ವಾ, 2 ಮಂತ್ರ ಹೇಳ್ತೀನಿ, ಒಂದು ಸ್ವಲ್ಪ ಬೋಧಿ ಹಾಕ್ತೀನಿ, ಆಮೇಲೆ ನೀನು ಯಾರನ್ನು ಬರ ಮಾಡಬೇಕು ಅಂತ ಹೇಳಿದ್ಯೋ ಅವ್ರು ಬಂದಿದ್ದಾರೆ, ಮಾತಾಡು ಅಂತ ಹೇಳಿ ಹೇಳ್ತೇನೆ. ಇವರ ವಾಯ್ಸು, ಸತ್ತ ನಂತರ ಬಂದಿರುವಂಥವರ ವಾಯ್ಸು ಅವರಿಗೆ ಕೇಳಿಸೋದಿಲ್ಲ. ನಾನು ಫಸ್ಟು ಸತ್ತವ್ರಿಗೆ ಬಂದಿರುವಂಥವ್ರು ಏನು ಹೇಳ್ತಿದ್ದಾರೆ ಅಂತ ನಾನು ಕೇಳಿಸ್ಕೊತೀನಿ, ಆಮೇಲೆ ಅವ್ರಿಗೆ ಹೇಳ್ತೀನಿ. ಇದೇ ಅಲ್ವಾ ಇವ್ರು ಮಾಡುವಂಥ ಟ್ರಿಕ್ಸು? ಇಷ್ಟು ದಿನ ಮಾಡ್ತಿದ್ದಂತಹದ್ದು ಅದೇ ಅಲ್ವಾ ಅವರು? ಇಷ್ಟು ದಿನ ಆ ಸ್ತ್ರೀ ಮಾಡ್ತಿದ್ದಂತಹ ಕೆಲಸ ಏನು ಹಾಗಿದ್ರೆ? ಸೌಲನು ಆಕೆ ಹತ್ರ ಬರುವುದಕ್ಕಿಂತ ಮುಂಚೆ ನಾನು ಸತ್ತವರನ್ನು ಬರ ಮಾಡ್ತೀನಿ ಅಂತ ಹೇಳ್ಕೊಂಡು ಆ ಸ್ತ್ರೀ ಮಾಡ್ತಿದ್ದಂತಹ ಕೆಲಸ ಏನು? 4 ಮಂತ್ರ ಓದೋದು, 1-2 ಸರಿ ಬೂದಿ ಚೆಲ್ಲೋದು. ಬಂದಿದ್ದಾರೆ, ನೀನು ಯಾರನ್ನು ಕರೆಸ್ಬೇಕು ಅಂತ ಅಂದ್ಕೊಂಡಿದ್ಯೋ ನಾನು ಕರೆಸಿದ್ದೀನಿ, ಅವ್ರು ಏನು ಹೇಳ್ತಿದ್ದಾರೆ ಕೇಳ್ಬಿಟ್ಟು ಹೇಳ್ತೀನಿ ಇರು ಅಂತ ಕೇಳುವಂತಹದ್ದು ಹಿಂಗೆ. ಆಮೇಲೆ ಈ ಸ್ತ್ರೀಗೆ ಏನು ಬೈಕ್ ಬರುತ್ತೋ ಅದನ್ನೆಲ್ಲ ಹೇಳುವಂತಹದ್ದು. ಈ ಮನುಷ್ಯ ಏನು ಹೇಳ್ತಿದ್ದಾನೆ ಅಂದರೆ, ನೀನು ನನಗೆ 1 kg 2 kg ಬೆಳ್ಳಿನೋ ಚಿನ್ನ ಕೊಟ್ಬಿಟ್ಟು ಹೋಗ್ಬೇಕಂತೆ. ಇದನ್ನು ಹಂಗೆ ಮಧ್ಯದಲ್ಲಿ ಸೇರಿಸ್ಬಿಡುವಂತಹದ್ದು. ಇಷ್ಟು ದಿನ ಹಿಂಗೆ ಬದುಕ್ತಿದ್ದಂತಹ ಆ ಸ್ತ್ರೀ ಕೊನೆಯದಾಗಿ ಬಂದು ಸಮುವೇಲನನ್ನು ವಾಪಸ್ ಬರುವಂಗೆ ಮಾಡು ಅಂತ ಸೌಲನ್ನು ಕೇಳ್ಕೊಂಡಿದ್ದ ತಕ್ಷಣ ಸಮುವೇಲನು ಬರ್ತಾರೆ ನಿಜನ? ಆ ಬಂದಿರುವಂತಹದನ್ನು ನೋಡಿ ಆ ಸ್ತ್ರೀ ಏನು ಮಾಡಿದ್ಲಂತೆ? ಕಿರ್ಚಿದ್ಲಂತೆ ಜೋರಾಗಿ. ಏನಕ್ಕೋಸ್ಕರ ಕಿರ್ಚಬೇಕು? ಇಷ್ಟು ದಿನ ನೀನು ಮಾಡ್ತಿದ್ದಂತಹ ಕೆಲಸನೇ ಅಲ್ವಾ ಅದು? ಸತ್ತವರನ್ನು ಬರ ಮಾಡುವಂತಹದ್ದು ಇಷ್ಟು ದಿನ ನೀನು ಮಾಡ್ತಿದ್ದಂತಹ ಕೆಲಸನೇ ನಿಜನ? ಪ್ರತಿದಿನ ಒಬ್ಬೊಬ್ಬರನ್ನ ಕರೆಸ್ತಿರ್ತೀಯ ಅಲ್ವಾ? ಪ್ರತಿದಿನ ನಿನ್ನ ಹತ್ರ ಜನ ಬರ್ತಿರ್ತಾರೆ, ಇವರನ್ನು ಕರೆಸೋ ಅವರನ್ನು ಕರೆಸೋ ಅಂತ ಹೇಳ್ತಿರ್ತಾರೆ. ನೀನು ಮಾಡ್ತಿದ್ದಂತಹ ಕೆಲಸನೇನಲ್ವಾ ಅದು? ಏನಕ್ಕೋಸ್ಕರ ಭಯ ಆಯಿತು ಅಂದರೆ, ಇಷ್ಟು ದಿನ ಈ ಅಜ್ಜಿ ಆಡಿದ್ದು, ಈ ಸ್ತ್ರೀ ಮಾಡಿದ್ದು ನಾಟಕ. ಇವಾಗ ನಡೆದಿರುವಂತಹದ್ದು ರಿಯಲ್ ಆಗಿ ನಡೆದಿರುವಂತಹದ್ದು. ಕರೆಸಿರುವಂತಹದ್ದು ಯಾರು? ದೇವರು. ಸತ್ಯವೇದದಲ್ಲಿ ಸತ್ತಂಥವರು ಬರುವುದಿಲ್ಲ ಅಂತ ಎಷ್ಟು ಚೆನ್ನಾಗಿ ಬರ್ಸಿದಾರೋ, ನೀತಿವಂತರು ಸತ್ತಂಥವರು ಮತ್ತೆ ಬಂದಿರುವಂತಹ ಘಟನೆಗಳು ಇದೆ ಸತ್ಯವೇದದಲ್ಲಿ, ಹೌದಲ್ವಾ? ಯಾರ್ಯಾರನ್ನು ನೋಡ್ತೀವಿ? ಮೋಶೆ, ಏಲಿಯ, ಬೆಟ್ಟದ ಮೇಲೆ ಯೇಸು ಕ್ರಿಸ್ತರು ಪ್ರಾರ್ಥನೆ ಮಾಡಬೇಕಾದ್ರೆ, ಆಮೇಲೆ ಸಮುವೇಲನು, ಆಮೇಲೆ ಶಿಲುಬೆಗೆ ಹಾಕಿದಂತಹ ದಿನ ಯವನಸ್ಥರೆಲ್ಲ ಬಂದು ಮತ್ತು ಎದ್ದು ಬರ್ತಾರೆ ಅಂತ ಹೇಳಿ ಬರೆದಿದ್ದಾರಲ್ವ ಸತ್ಯವೇದದಲ್ಲಿ. ಹೊಸ ಒಡಂಬಡಿಕೆಯನ್ನು ಓದ್ಕೊಳ್ಳುವಂತಹ ಮಾತು. ಹಿಂದೆ ಹಳೆ ಒಡಂಬಡಿಕೆಯ ಪೂರ್ವಿಕರು ನೀತಿವಂತರೆಲ್ಲರೂ ಸಹ ಎದ್ದು ಬಂದಿರದಂತಹ ದಿನ ಅದು, ಹೌದಲ್ವ? ನೀವು ಇಷ್ಟು ಘಟನೆಯನ್ನು ನೋಡಿದ್ರೂ ಸಹ ಎದ್ದು ಬಂದಂಥವರಲ್ಲಿ ಯಾರಾದರೂ ಪಾಪಿಗಳು ಕಾಣಿಸ್ತಾರೆ ನಿಮಗೆ? ಎಲ್ಲರೂ ನೀತಿವಂತರೇ ನಿಜನ? ಮತ್ತೆ ಸತ್ತ ನಂತರ ಎದ್ದು ಬಂದಿರುವಂತಹ ಎಲ್ಲರೂ ಸಹ ನೀತಿವಂತರೇ. ಕರೆಸ್ತಂಥವ್ರು ಯಾರು? ದೇವರೇ. ಸತ್ಯವೇದದಲ್ಲಿ ಇನ್ನೊಂದು ಕಡೆ ಹೆಂಗೆ ಬರ್ಸಿದ್ದಾರೆ? ಸತ್ತಂಥವ್ರು ಯಾರು ಮತ್ತೆ ಭೂಮಿಯ ಮೇಲೆ ಬರೋದಿಲ್ಲ. ಇದರಲ್ಲಿ ಯಾವ್ದು ಸುಳ್ಳು, ಯಾವ್ದು ಸತ್ಯ? ಸತ್ತಂಥವ್ರು ಬರೋದಿಲ್ಲ ಅಂತ ಸ್ಪಷ್ಟವಾಗಿ ಬರ್ಸಿದ್ದಾರೆ ಪ್ರಸಂಗಿ ಗ್ರಂಥದಲ್ಲೆಲ್ಲ. ಮತ್ತೆ ಇಲ್ಲಿ ಸತ್ತಿರುವಂಥವ್ರು ಬಂದಿದ್ದಾರೆ ನೀತಿವಂತರು. ಯಾವುದು ಸತ್ಯ, ಯಾವುದು ಸುಳ್ಳು? ಸತ್ಯವೇದದಲ್ಲಿ ಥಿಯಾಲಜಿಕಲ್ ಸ್ಟಡೀಸಲ್ಲಿ ಒಂದು ಪಾಠ ಇದೆ. ಆ ಪಾಠ ಏನು ಅಂತ ಹೇಳಿದ್ರೆ, ಯೂಶ್ವಲ್ನೆಸ್ ವರ್ಸಸ್ ಎಕ್ಸೆಪ್ಷನ್ಸ್ ಅನ್ನುವಂಥ ಒಂದು ಪಾಠ ಇದೆ. ಏನು ಹಂಗಂದರೆ, ಯಾವಾಗಲೂ ನಡೆಯುವಂತಹ ಘಟನೆಗಳಿಗೂ ಯಾವಾಗಲೋ ಒಂದು ಸರಿ ಸಿಚುವೇಶನ್ಗೆ ಪಟ್ಟಂತೆ ನಡೆಯುವಂಥ ಘಟನೆಗಳನ್ನು ತೊಗೊಂಡು ಬಂದು ಹತ್ತಿರ ಸೇರಿಸಬಾರದು. ಯಾವಾಗಲೂ ನಡೆಯುವಂಥ ಘಟನೆಗಳು ಬೇರೆ, ಯಾವಾಗಲೋ ಒಂದು ಸತಿ ಎಕ್ಸೆಪ್ಷನ್ಸ್ಗೆ ನಡೆಯುವಂಥ ಘಟನೆಗಳು ಬೇರೆ ಅಲ್ವಾ? ಯಾವಾಗಲೂ ನಡೆಯುವಂತಹದ್ದು ಏನು? ಸತ್ತಂಥವ್ರು ಮತ್ತೆ ಬರುವುದಿಲ್ಲ. ಇದು ಯಾವಾಗಲೂ ನಡೆಯುವಂತಹದ್ದು. ಇದು ಯೂಶ್ವಲ್ ಆಗಿ ನಡೆಯುವಂತಹ ಘಟನೆ. ಯಾವಾಗಲೋ ಒಂದು ಸತಿ ಅವಶ್ಯಕತೆಗೆ ತಕ್ಕಂತೆ ಮತ್ತೆ ಸತ್ತಂಥವ್ರನ್ನ ದೇವರು ಭೂಮಿಯ ಮೇಲೆ ತೊಗೊಂಡು ಬಂದಿದ್ದಾರೆ. ಅದು ಯಾವಾಗ ನಡೆಯುವಂತಹದ್ದು ನಮಗೆ ಗೊತ್ತಿಲ್ಲ. ದೇವರು ಅಂದ್ಕೊಂಡಾಗ ನಡೆಯುತ್ತೆ.
ಎಕ್ಸೆಪ್ಷನ್ಸ್ ಅದಕ್ಕೆ ಮೊದಲನೇ ಸಮೂಹಲನ ಗ್ರಂಥದಲ್ಲಿ ನಾವು ಓದಬೇಕಾದ್ರೆ ಸಾಯಿಸುವಂಥವರು ಮತ್ತು ಸತ್ತಿರುವಂಥವ್ರನ್ನ ಕರ್ಕೊಂಡು ಬರುವಂತಹದ್ದು, ಎಬ್ಬರಿಸ್ಬಿಟ್ಟು ಕರ್ಕೊಂಡು ಬರುವಂತಹದ್ದು ದೇವರೇ. ಓದೋಣ ವಚನವನ್ನು ಒಂದ್ಸರಿ ಓದೋಣ. ಸಮೂಹಲನ ಮೊದಲನೇ ಗ್ರಂಥ 2ನೇ ಅಧ್ಯಾಯ 6ನೇ ವಚನ. ಯೆಹೋವನೇ, ಸಾಯಿಸುವವನು ಬದುಕಿಸುವವನು, ಪಾತಾಳದಲ್ಲಿ ದೊಬ್ಬುವವನು ಮೇಲಕ್ಕೆ ಬರಮಾಡುವವನು ಆತನೇ. ಯೆಹೋವನೇ ಸಾಯಿಸುವವನು ಬದುಕಿಸುವವನು. ನೆಕ್ಸ್ಟ್ ಲೈನಲ್ಲಿ ಪಾತಾಳದಲ್ಲಿ ದೊಬ್ಬುವವನು ಮೇಲಕ್ಕೆ ಬರಮಾಡುವವನು ಆತನೇ. ನಾವು ಸಾರ್ವಭೌಮತ್ವ ಅಂತ ಹೇಳಿ ಮಾತಾಡ್ಕೊಂಡ್ವಲ್ವ ಸಾಕಷ್ಟು ಸಾರಿ ಕಳೆದ ವಾರಗಳಲ್ಲೆಲ್ಲವೂ ಸಹ. ದೇವರಿಗಿರುವಂಥ ಸಾರ್ವಭೌಮ ಹಕ್ಕಿದು. ಒಂದು ರೂಲನ್ನು ದೇವರು ಎಸ್ಟಾಬ್ಲಿಷ್ ಮಾಡಿದ ಮಾತ್ರಕ್ಕೆ ಆ ರೂಲ್ ದೇವರಿಗಿಂತ ಉನ್ನತ ಅಲ್ಲ. ಎಕ್ಸೆಪ್ಷನ್ಸ್ನ ನಿಮಿತ್ತ ಅದನ್ನು ಸಾಕಷ್ಟು ಸಾರಿ ದೇವರು ಆ ರೂಲನ್ನು ಪಕ್ಕಕ್ಕಿಟ್ಟು ಇನ್ನೊಂದು ವಿಚಾರವನ್ನು ನಡೆಸಿರುವಂತಹ ಘಟನೆ ಸಾಕಷ್ಟು ಸಾರಿ ಸತ್ಯವೇದದಲ್ಲಿ ಓದ್ತೇವೆ. ಅದೇ ಯೂಶುವಲ್ನೆಸ್ ವರ್ಸಸ್ ಎಕ್ಸೆಪ್ಷನ್ಸ್. ಎಕ್ಸೆಪ್ಷನ್ ಅನ್ನುವಂಥದ್ದು ಯಾವಾಗಲೂ ಒಂದು ಸಾರಿ ನಡೆಯುವಂತಹದ್ದು. ಇವಾಗ ಯಾರಾದರೂ ಬಂದು ನಿಮ್ಮ ಹತ್ರ ಕೇಳಿದ್ರು ಅಂತ ಅಂದ್ಕೊಳ್ಳಿ, ಸತ್ತವ್ರು ಬರ್ತಾರಾ ಅಂತ ಕೇಳಿದ್ರೆ ಏನಂತ ಹೇಳಬೇಕು? ಬರ್ಬೋದು ಬ್ರದರ್, ಸಮೂಹೇಲನು ಬಂದಿದ್ದಾರೆ, ಏಲಿಯ ಮತ್ತು ಮೋಶೆ ಬಂದಿದ್ದಾರೆ ಅಂತೀವ. ಏನಂತ ಹೇಳಬೇಕು? ಸತ್ತವ್ರು ಬರೋದಿಲ್ಲ. ಸತ್ಯವೇದ ಹೇಳಿರುವಂಥ ಸತ್ಯ, ಅದು ಫೈನಲ್. ಸತ್ಯವೇದದಲ್ಲಿ ಬಂದಿದ್ದಾರಲ್ವಾ ಅಂತ ಹೇಳಿದ್ರೆ ಏನು ಹೇಳಬೇಕು? ಇವಾಗ ನಾವು ಇಷ್ಟೊತ್ತು ಡಿಸ್ಕಸ್ ಮಾಡ್ಕೊಂಡಿರುವಂತಹದ್ದನ್ನು ಹೇಳಬೇಕು. ನೀವು ಬಸ್ಸಲ್ಲಿ ಪ್ರಯಾಣ ಮಾಡ್ಬೋದು. ಬಸ್ಸಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಹೇಗೆ ಪ್ರಯಾಣ ಮಾಡಬೇಕು? ನಿಮ್ಮ ಸೀಟಲ್ಲಿ ನೀವು ಮರ್ಯಾದೆಯಾಗಿ ಕೂತ್ಕೊಂಡು ಪ್ರಯಾಣ ಮಾಡಬೇಕು, ಹೌದಲ್ವಾ? ಗ್ಲಾಸ್ ಎಮರ್ಜೆನ್ಸಿ ಎಕ್ಸಿಟ್ ಹೊಡಿತೀರಾ? ಯಾವತ್ತಾದರೂ ಅಪಾಯ ಇಲ್ಲದೆ ಇದ್ದಾಗ ಎಮರ್ಜೆನ್ಸಿ ಎಕ್ಸಿಟ್ ಹೊಡಿತೀರಾ? ಇಲ್ಲ. ಯಾವಾಗ ಹೊಡಿಬೇಕು? ಅದು ಎಕ್ಸೆಪ್ಷನ್. ಯಾರಾದರೂ ಬಂದು ಬಸ್ಸಲ್ಲಿ ಹೆಂಗೆ ಪ್ರಯಾಣ ಮಾಡಬೇಕು ಅಂತ ಹೇಳಿ ಕೇಳಿದ್ರೆ ಏನು ಹೇಳ್ತೀರಾ? ಬ್ರದರ್ ಅದೊಂದು ಸುತಿ ಇರುತ್ತೆ ಬ್ರದರ್, ಅದನ್ನು ತೊಗೊಂಡು ಕಿಟಕಿ ಹೊಡಿಬೇಕು ಬ್ರದರ್, ಆಮೇಲೆ ಎಗರಬೇಕು ಬ್ರದರ್ ಬೆಂಕಿ ಹಚ್ಕೊಂಡ್ರೆ ಅಂತೀರಾ? ಏನು ಹೇಳ್ತೀರಾ? ಬ್ರದರ್ ನೀಟಾಗಿ ನಿಮ್ಮದು ಅಂತ ಹೇಳಿ ಬಸ್ ಖಾಲಿ ಇದ್ದರೆ ಸೀಟ್ ಇರುತ್ತೆ, ಆ ಸೀಟಲ್ಲಿ ಕೂತ್ಕೊಂಡು ಪ್ರಯಾಣ ಮಾಡಬೇಕು ಅಂತೀರ. ಇದು ಯೂಶ್ವಲ್ ಆಗಿರುವಂತಹದ್ದು. ಅನ್ಯೂಶ್ವಲ್ ಆಗಿರುವಂಥ ಘಟನೆಗಳು ಬೇರೆ ಸತ್ಯವೇದದಲ್ಲಿ. ಓಕೆ, ಇಷ್ಟನ್ನು ನೋಟ್ ಮಾಡಿಟ್ಕೊಳ್ಳಿ. ಮಾಂತ್ರಿಕರು ಅನ್ನುವಂಥ ಸಬ್ಜೆಕ್ಟನ್ನು ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿದ್ದೀವಿ. ಮುಂದಿನ ವಾರದಿಂದ ಒಂದು ಹೊಸ ಸಬ್ಜೆಕ್ಟನ್ನು, ಮೂಢನಂಬಿಕೆಗಳು ಅನ್ನುವಂತಹ ವಿಚಾರದಲ್ಲಿ ನೋಡಲಿಕ್ಕೆ ಪ್ರಯತ್ನ ಪಡೋಣ. ಇವಾಗವರೆಗೂ ಕೇಳಿರುವಂತಹದ್ರಲ್ಲಿ ಏನಾದರೂ ಡೌಟ್ಸ್ ಇದೆಯಾ? ನಾವು ಕೊನೆಯಲ್ಲಿ ಡಿಸ್ಕಸ್ ಮಾಡಿರುವಂತಹದನ್ನು ನೀವು ಅಂಶಕ್ಕೆ ಸೇರಿಸ್ಕೋಬೇಕು. ಹಾಗಾದರೆ ಆವಾಗ ಏನು ನಡೀತು ಸೌಲನ ಕಾಲದಲ್ಲಿ, ಸಮೂಹೇಲನ ಕಾಲದಲ್ಲಿ ಅಂತ ಹೇಳಿದ್ರೆ ಅದು ದೇವರಿಂದ ಆದಂತಹ ವಿಚಾರ. ಆ ಸ್ತ್ರೀಗೆ ಇಮಿಡಿಯೇಟಾಗಿ ಗೊತ್ತಾಗೋಗುತ್ತೆ, ನೀನು ಸೌಲನು ತಾನೇ, ನನಗೆ ಯಾಕೆ ಮೋಸ ಮಾಡಿದೆ, ಮಾರುವೇಷ ಏನಕ್ಕೋಸ್ಕರ ಹಾಕ್ಕೊಂಬಂದೆ. ಯಾಕೆಂದರೆ ಸಮೂಹೇಲನು ಬಂದಿದ್ದಾನೆ ಅಂದರೆ ರಸ್ತೆಯಲ್ಲಿ ಹೋಗುವಂತಹ ಜನರಿಗೆಲ್ಲ ಬರೋದಿಲ್ಲ. ಯಾರಿಗೋಸ್ಕರ ಬರಬೇಕು? ಬಂದರೆ ನಿನ್ನಂಥ ಒಬ್ಬ ಮಹಾರಾಜನಿಗೋಸ್ಕರ ಬರಬೇಕು. ಗೊತ್ತಾಗುತ್ತೆ ಆ ಸ್ತ್ರೀಗೆ ಇಮಿಡಿಯೇಟಾಗಿ. ಇದನ್ನು ನೋಡಿ ಸಾಕಷ್ಟು ಜನ ಎಷ್ಟು ಚೆನ್ನಾಗಿ ಇಂಟರ್ಪ್ರೇಟ್ ಮಾಡಿದ್ರು ಗೊತ್ತಾ? ಸಮೂಹೇಲನ ಮೊದಲನೇ ಗ್ರಂಥದಲ್ಲಿರುವಂತಹ ವಿಚಾರ. ಫಸ್ಟ್ ಬೇತಾಳಿಕರಿಗೆ ಸತ್ತಿರುವಂಥವರನ್ನು ಕರ್ಕೊಂಡು ಬರುವಂಥ ಶಕ್ತಿ ಇದೆ. ಕ್ರೈಸ್ತರು ಇದನ್ನು ಇಂಟರ್ಪ್ರೇಟ್ ಮಾಡಿರುವಂತಹದ್ದು ಎಷ್ಟು ಚೆನ್ನಾಗಿ ಇಂಟರ್ಪ್ರೇಟ್ ಮಾಡಿದ್ರು, ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು ಅಂದರೆ ಬೇತಾಳಿಕರಿಗೆ ಸತ್ತಿರುವಂತಹ ಮನುಷ್ಯರನ್ನು ಮತ್ತೆ ಕರ್ಕೊಂಡು ಬರುವಂಥ ಶಕ್ತಿ ಇದೆ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಅವರಿಗೆ ಮುಂದಿನದ್ದು ಸಹ ಸತ್ಯ ಏನು ಅನ್ನುವಂಥದ್ದು ಗೊತ್ತಾಗೋಗುತ್ತೆ. ಯಾಕೆ? ಇಮ್ಮಿಡಿಯೇಟಾಗಿ ಸಮೂಹೇಲನು ಬಂದಿದ ತಕ್ಷಣ ಸೌಲನ ಹತ್ರ ನೀನು ಯಾಕೆ ಮಾರುವೇಷದಲ್ಲಿ ಬಂದೆ ಅಂತ ಕಂಡುಹಿಡಿದ್ಲಲ್ವಾ ಸ್ತ್ರೀ. ಅದೆಲ್ಲದಕ್ಕೂ ಒಂದು ಅರ್ಥ ಇದೆ. ಸಮೂಹೇಲನು ಬರಬೇಕು ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದೆ, ದಾರಿಲಿ ಹೋಗುವಂತಹ ದಾಸರಿಗೆಲ್ಲ ಬರೋದಿಲ್ಲ. ಯಾರಿಗೋಸ್ಕರ ಬರಬೇಕು? ಬಂದರೆ ಆ ರೀತಿಯಾಗಿರುವಂತಹ ಮಹಾರಾಜರಿಗೋಸ್ಕರ, ದೇವರ ಕಾಂಟ್ಯಾಕ್ಟಲ್ಲಿ, ದೇವರನ್ನು ನೋಡಿ ದೇವರ ಅನುಮತಿಯ ಮೇರೆಗೆ ನಡೀತಿರುವಂತಹ ನೀತಿವಂತರು, ಈ ಮುಂಚೆ ಈಕೆ ನೋಡಿರುವಂತಹ ನೀತಿವಂತರಿಗೋಸ್ಕರ ಬರಬೇಕು, ಹೌದಲ್ವ? ಅದು ಸತ್ಯ. ಅದನ್ನು ನಾವು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ವಿ. ಈಗ ನಾವೇನು ಡಿಸ್ಕಸ್ ಮಾಡಿದ್ವೋ ಈ ಬೋಧನೆಗೆ ಕೆಲವರು ಕ್ರೈಸ್ತರಲ್ಲೇ ವಿರೋಧ ಮಾಡ್ತಾರೆ ಗೊತ್ತಾ? ಕ್ರೈಸ್ತರಲ್ಲೇ ನೀವು ಕೇಳಿರುವಂತಹ ಸಬ್ಜೆಕ್ಟ್ಗೆ ವಿರೋಧ ಮಾಡ್ತಾರೆ ಗೊತ್ತಾ? ಸಾಕಷ್ಟು ಜನ ಸಭಾಪಾಲಕರು ವಿರೋಧ ಮಾಡ್ತಾರೆ. ಬ್ರದರ್, ಮಂತ್ರತಂತ್ರಗಳು ಇಲ್ಲ ಅಂತ ನೀವು ಹೇಳ್ತಿದ್ದೀರಾ, ಹೆಂಗೆ ಹೇಳ್ತಿದ್ದೀರಾ? ಯಾವ ಆಧಾರದ ಮೇಲೆ ಹೇಳ್ತಿದ್ದಾರೆ? ದೆವ್ವಗಳು ಇಲ್ಲ ಅಂತಿದ್ದೀರಾ, ಹೆಂಗೆ ಹೇಳ್ತೀರಾ? ನಾವೇ ಬಿಡಿಸಿದ್ದೀವಿ ಎಷ್ಟೊಂದು ಜನರನ್ನು. ಇಷ್ಟಕ್ಕೂ ದೇವರಿಲ್ಲ ಅಂತ ಹೇಳಿದ್ರೆ ಇವ್ರಿಗೆ ಪ್ರಾಬ್ಲಮ್ ಇಲ್ಲ. ಯಾರಾದರೂ ಬಂದು ದೇವರಿಲ್ಲ ಅಂತ ಹೇಳಿದ್ರೆ ಪ್ರಾಬ್ಲಮ್ ಇಲ್ಲ. ಯಾರಿಲ್ಲ ಅಂತ ಹೇಳಿದ್ರೆ ಪ್ರಾಬ್ಲಮ್ ಇವರಿಗೆ? ದೆವ್ವ ಇಲ್ಲ ಅಂದರೆ ಪ್ರಾಬ್ಲಮ್ಮ? ಮಂತ್ರತಂತ್ರಗಳು ಇಲ್ಲ ಅಂತ ಹೇಳಿದ್ರೆ ಪ್ರಾಬ್ಲಮ್ಮ? ಈಗ ನೀವೇ ಅರ್ಥ ಮಾಡ್ಕೋಬೇಕು. ಇವ್ರು ಯಾರಿಗೋಸ್ಕರ ಕೆಲಸ ಮಾಡ್ತಿದ್ದಾರೋ, ಏನು ಮಾಡ್ತಾರೆ? ಕೆಲವರು, ನಾ ಎಲ್ಲರೂ ಅಂತ ಹೇಳ್ತಿಲ್ಲ, ಕೆಲವರು ಎಲ್ಲೋ ಅಲ್ಲಲ್ಲಿ. ಓಕೆ, ಈ ಕೇಳಿರುವಂಥ ಇಷ್ಟನ್ನು ಸಹ ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ. ಯಾವುದನ್ನು ಸಹ ಮರಿಬೇಡಿ. ನಿಮ್ಮ ಸುತ್ತಮುತ್ತ ಇರುವಂತಹ ಜನರಿಗೆ ಒಂದು ವೇಳೆ ಅವರು ಈ ಮೂಢನಂಬಿಕೆಗಳಲ್ಲಿದ್ದರೆ ಹೇಳಿ ಅವರನ್ನು ಹೊರಗಡೆ ಕರ್ಕೊಂಬರುವಂತಹ ಜವಾಬ್ದಾರಿ ನಮ್ಮದೇ. ಓಕೆ, ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಸತ್ಯವೇದದಲ್ಲಿ ಸ್ಪಷ್ಟವಾಗಿ ಬರೆಸಿದ್ದೀರ ತಂದೆ. ನಮಗೊಂದು ಸಮಸ್ಯೆ ಬಂದರೆ ನಾವು ಬರಬೇಕಾಗಿರುವಂತಹದ್ದು ನಿಮ್ಮ ಹತ್ರ, ನಾವು ನೋಡಬೇಕಾಗಿರುವಂತಹದ್ದು ನಿಮ್ಮನ್ನು, ನಾವು ಬರಬೇಕಾಗಿರುವಂತಹದ್ದು ಸತ್ಯವೇದದ ಹತ್ರ. ಅದನ್ನು ಹೊರತುಪಡಿಸಿ
ಈ ಅಪವಾದಿ ಮನುಷ್ಯರನ್ನು ಬೇರೆ 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 ಕಡೆ ಚದುರಿಸಿರುವಂತಹದನ್ನು ನಾವು ನೋಡ್ತಿದ್ವಿ ತಂದೆ. ಕೆಲವರು ಜ್ಯೋತಿಷ್ಯರು ಅಂತ ಹೇಳಿ, ಕೆಲವರು ಮಾಟ ಮಂತ್ರದವರು ಅಂತ ಹೇಳಿ ಬೇರೆ ಬೇರೆ ಕಡೆ ಚದುರು ಹೋಗಿದ್ದಾರೆ ತಂದೆ. ನಿಮ್ಮ ಹತ್ರ ನಿಮ್ಮನ್ನು ಆಧಾರ ಮಾಡಿಕೊಂಡು ಬದುಕ್ತಿರುವಂತಹ ಮನುಷ್ಯರು ತೀರ ಕಡಿಮೆ ಆಗೋಗಿದ್ದಾರೆ ತಂದೆ ಭೂಮಿಯ ಮೇಲೆ. ಸತ್ಯವೇದದಲ್ಲಿರುವಂತಹ ಎಲ್ಲ ಮಾತುಗಳನ್ನು ನೋಡಿದ್ದೇವೆ. ಹಳೆಯ ಒಡಂಬಡಿಕೆಯಿಂದ ಹಿಡಿದು ಮೊದಲನೇ ಶತಮಾನದವರೆಗೂ ಸತ್ಯವೇದದಲ್ಲಿ ನಾವು ನೋಡುವಂತಹ ಮಂತ್ರತಂತ್ರಿಕರು ಯಾರ ಹತ್ರನೂ ಸಹ ಯಾವ ಶಕ್ತಿಯೂ ಸಹ ಇಲ್ಲ ಅಂತ ಹೇಳಿ ಸುಸ್ಪಷ್ಟವಾಗಿ ನೀವು ನಮಗೆ ತಿಳಿಸ್ಕೊಟ್ಟಿದ್ದೀರ. ತಿಳ್ಕೊಂಡಿರುವಂತಹ ಜ್ಞಾನವನ್ನು ನಾವು ನಮ್ಮ ಅತಿಶಯಕ್ಕಲ್ಲದೆ ಜನರನ್ನು ನಿಮ್ಮ ಕಡೆ ತಿರುಗಿಸಲಿಕ್ಕೆ ಬಳಕೆ ಮಾಡುವಂತಹ ಮಕ್ಕಳಾಗಿ ಆ ವಿವೇಕವನ್ನು ನಮಗೆ ಕೊಟ್ಟು ನಡೆಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಆಮೆನ್.